ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತದ ಮೂರನೆಯ ಸ್ಕಂದದಲ್ಲಿ 5ನೇ ಅಧ್ಯಾಯದ ಮೊದಲ 16 ಶ್ಲೋಕಗಳನ್ನ ನಾವು ಕಳೆದ ತರಗತಿಯಲ್ಲಿ ನೋಡಿದ್ದೇವೆ. ಇವತ್ತಿನ ದಿನ 17ನೇ ಶ್ಲೋಕದಿಂದ ಮುಂದುವರಿಸ್ತಾ ಇದ್ದೇವೆ. ವಿದುರನು ಮೈತ್ರೇಯರಲ್ಲಿ ಕೇಳಿದಂತಹ ಪ್ರಶ್ನೆ, ಶ್ರೀಕೃಷ್ಣನ ಕುರಿತಾಗಿ ತಿಳಿದುಕೊಳ್ಳುವುದರಲ್ಲಿ ವಿದುರನಿಗೆ ಇದ್ದಂತಹ ಆ ಒಂದು ಉತ್ಕಟವಾದಂತಹ ಬಯಕೆಯನ್ನ ವ್ಯಕ್ತಪಡಿಸಲಾಗಿದೆ. ಅದಕ್ಕೆ ಮೈತ್ರೇಯರು ಯಾವ ರೀತಿಯಾಗಿ ಪ್ರತಿಸ್ಪಂದಿಸ್ತಾರೆ ಅನ್ನೋದನ್ನ ಇವತ್ತಿನ ದಿನ ನಾವು ನೋಡೋಣ. ಭಾಗವತ ಪುಸ್ತಕ ಇದ್ದವರು ದಯವಿಟ್ಟು ಪುಸ್ತಕವನ್ನು ತೆರೆಯಿರಿ. 17ನೆಯ ಶ್ಲೋಕ. ಶ್ರೀ ಶುಕ ಉವಾಚ ಸಾ ಏವಂ ಭಗವಾನ್ ಪೃಷ್ಟ ಕ್ಷತ್ರ ಕೌಶಾರವಿರ್ಮುನಿಃ ಪುಂಸಾಂ ನಿಶ್ರೇಯಸಾರ್ಥೇನ ತಮಾಹ ಬಹುಮಾನಯನ್. ಅನುವಾದ ಓದುವರು ಕೈ ಮೇಲೆತ್ತಿ. ಚಿತ್ರ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಶುಕಮುನಿಗಳು ಹೇಳಿದರು, ಮಹರ್ಷಿ ಮೈತ್ರೇಯರು ವಿದುರನನ್ನು ಬಹಳವಾಗಿ ಗೌರವಿಸಿದರು. ವಿದುರನ ಪ್ರಾರ್ಥನೆಯಂತೆ ಜನರ ಮಹೋನ್ನತ ಕಲ್ಯಾಣದ ಸಲುವಾಗಿ ಮಾತನಾಡತೊಡಗಿದರು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಭಗವಂತನ ಕುರಿತಾಗಿ ಮಾತನಾಡಬೇಕು ಅಂತ ಹೇಳಿದ್ರೆ, ಭಗವಂತನ ಕುರಿತಾಗಿ ಚರ್ಚೆ ಮಾಡಬೇಕು ಅಂತ ಆದ್ರೆ ಅದಕ್ಕೆ ಒಂದು ಉತ್ತಮವಾದಂತಹ ಸಂದರ್ಭದ ಅಗತ್ಯ ಇರ್ತದೆ. ಹೇಗೆ ಭಗವಂತನ ಕುರಿತಾಗಿ ಹೇಳುವವರು ಮುಖ್ಯವೋ ಹಾಗೆ ಕೇಳುವವರ ಆಸಕ್ತಿಯು ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ಅದಕ್ಕೋಸ್ಕರ ಇಲ್ಲಿ ಮೈತ್ರೇಯರು ಕೂಡ ವಿದುರನಿಗೆ ಆ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾರೆ, ಧನ್ಯವಾದಗಳನ್ನ ಸಮರ್ಪಿಸ್ತಾರೆ. ಯಾಕಂತ ಹೇಳಿದ್ರೆ ಈ ರೀತಿಯಾದಂತಹ ಉತ್ತಮ ಪ್ರಶ್ನೆಗಳನ್ನ ಕೇಳಿದಾಗ ಭಗವಂತನ ಕುರಿತಾಗಿ ಇನ್ನು ಹೆಚ್ಚಿನ ವಿಷಯಗಳನ್ನ ಹೇಳಲಿಕ್ಕೆ ಮತ್ತೆ ಕೇಳಲಿಕ್ಕೆ ಒಂದು ಉತ್ತಮವಾದಂತಹ ಅವಕಾಶ, ಒಂದು ಸಂದರ್ಭ ಸೃಷ್ಟಿಯಾಗ್ತದೆ. ಇಲ್ಲಿ ಮೈತ್ರೇಯರನ್ನ ಭಗವಾನ್ ಅಂತ ಹೇಳಿ ಕರೆದಿದ್ದಾರೆ. ನಾವು ಭಗವಾನ್ ಅನ್ನೋ ಪದದ ಅರ್ಥವನ್ನ ಕಂಡಿದ್ದೇವೆ. 6 ರೀತಿಯಾದಂತಹ ಭಗಗಳನ್ನ ಹೊಂದಿರುವವನೇ ಭಗವಂತ ಅಂತ ಹೇಳಿ ತಿಳ್ಕೊಂಡಿದ್ದೇವೆ. ಇಲ್ಲಿ ಮೈತ್ರೇಯರು ಆ ಭಗವಂತನನ್ನ ಸರಿಯಾಗಿ ತಿಳಿದುಕೊಂಡವರು, ಆ ಭಗವಂತನ ಕುರಿತಾದಂತಹ ಜ್ಞಾನವನ್ನು ಹೊಂದಿರುವವರು, ಭಗವಂತನ ಭಕ್ತಿಯಲ್ಲಿ ಅನುಭವವನ್ನು ಹೊಂದಿರುವ ಕಾರಣಕ್ಕಾಗಿ ಅವರನ್ನು ಕೂಡ ಇಲ್ಲಿ ಭಗವಾನ್ ಅಂತ ಹೇಳಿ ಕರೆಯಲಾಗಿದೆ. ಈಗ ಮೈತ್ರೇಯರು ತಮ್ಮ ಮಾತುಗಳನ್ನ ಮುಂದುವರಿಸ್ತಾರೆ. ಸಾಧು ಪೃಷ್ಟಂ ತ್ವಯಾ ಸಾಧೋ ಲೋಕಾನ್ ಸಾಧ್ವನುಗೃಹ್ಣುತ ಕೀರ್ತಿಂ ವಿತನ್ವತಾ ಲೋಕೆ ಆತ್ಮನೋ ಅಧೋಕ್ಷಜಾತ್ಮನಃ. ಅನುವಾದವನ್ನು ಓದುವರಿದ್ರೆ ಕೈ ಮೇಲೆತ್ತಿ.
ಶ್ರೀ ಮೈತ್ರೇಯರು ಹೇಳಿದರು, ಓ ವಿದುರನೇ, ನಿನಗೆ ಸಕಲ ಯಶಸ್ಸು ಉಂಟಾಗಲಿ. ಎಲ್ಲಾ ಸದ್ಗುಣಗಳಲ್ಲಿ ಯಾವುದು ಹಿರಿದು ಎಂದು ನೀನು ನನ್ನನ್ನು ಕೇಳಿರುವೆ. ಅದರಿಂದಾಗಿ ನೀನು ನನಗೆ ಮತ್ತು ಜಗತ್ತಿಗೆ ಎರಡಕ್ಕೂ ದಯೆ ತೋರಿದ್ದೀಯೆ. ಏಕೆಂದರೆ ನಿನ್ನ ಮನಸ್ಸು ಸದಾ ಅಧೋಕ್ಷಜನ ವಿಚಾರಗಳಲ್ಲಿ ಮಗ್ನವಾಗಿರುತ್ತದೆ. ಇಲ್ಲಿ ಅಧೋಕ್ಷಜ ಅಂತ ಹೇಳಿದ್ರೆ ಭಗವಂತನ ಒಂದು ಹೆಸರು. ಭಗವಂತನನ್ನ ನಮ್ಮ ಇಂದ್ರಿಯಗಳಿಂದ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯ ಗ್ರಹಣದಿಂದ ಭಗವಂತನನ್ನ ಅರ್ಥ ಮಾಡಿಕೊಳ್ಳುವುದು ಸಾಧ್ಯ ಇಲ್ಲ. ಹಾಗಾಗಿ ಭಗವಂತನಿಗೆ ಇಲ್ಲಿ ಅಧೋಕ್ಷಜ ಅಂತ ಹೇಳಿ ಕರೆದಿದ್ದಾರೆ. ಅದೇ ರೀತಿ ವಿದುರನು ಕೇಳಿರುವಂತಹ ಈ ಒಂದು ಅಮೂಲ್ಯವಾದಂತಹ ಪ್ರಶ್ನೆಗಳನ್ನ ಕೇಳಿದಾಗ ಮೈತ್ರೇಯರಿಗೆ ಬಹಳ ಸಂತೋಷವಾಗಿದೆ. ಹೇಗೆ ಎರಡನೆಯ ಸ್ಕಂದದಲ್ಲಿ ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜನನ್ನ ಅಭಿನಂದಿಸಿದ್ದಾರೋ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಮೈತ್ರೇಯರು ವಿದುರರನ್ನ ಅಭಿನಂದಿಸ್ತಾ ಇದ್ದಾರೆ. ಮುಂದುವರಿಸ್ತಾ ಭಗವಂತನ ಕುರಿತಾಗಿ ಕೇಳಿದಂತಹ ವಿದುರರಿಗೆ ಮೈತ್ರೇಯರು ಹೇಳ್ತಾರೆ, ನೈತಚ್ಚಿತ್ರಂ ತ್ವಯಿ ಕ್ಷತ್ತರ್ಬಾದರಾಯಣ ವೀರ್ಯಜೆ ಗೃಹೀತೋ ಅನನ್ಯ ಭಾವೇನ ಯತ್ವಯಾ ಹರಿರೀಶ್ವರಃ. ಓ ವಿದುರ, ನೀನು ಶ್ರೀಕೃಷ್ಣನನ್ನು ಒಂದೇ ಮನಸ್ಸಿನಿಂದ ಒಪ್ಪಿರುವುದರಲ್ಲಿ ಅಂಗೀಕರಿಸಿರುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಏಕೆಂದರೆ ನೀನು ವೇದವ್ಯಾಸರ ವೀರ್ಯದಿಂದ ಹುಟ್ಟಿದ್ದೀಯೆ. ಇಲ್ಲಿ ವಿದುರನ ಆ ಒಂದು ಹುಟ್ಟಿನ ಕುರಿತಾಗಿ ತಿಳಿಸ್ತಾ ಇರುವಂತದ್ದು. ಇದನ್ನ ಮೊದಲನೇ ಪ್ರಥಮ ಸ್ಕಂದದ 13ನೇ ಅಧ್ಯಾಯದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಅದನ್ನ ಈಗ ಮತ್ತೆ ನಾವು ತಿಳಿದುಕೊಳ್ಳಿಕ್ಕೆ ಹೋಗುವುದಿಲ್ಲ, ಈಗಾಗಲೇ ನಾವು ತಿಳಿದುಕೊಂಡಿರುವುದರಿಂದಾಗಿ. ಯಾವ ರೀತಿಯಾಗಿ ವಿದುರನು ಯಮರಾಜನು ವಿದುರನಾಗಿ ಬಂದಿದ್ದಾನೆ ಅನ್ನುವಂತಹ ವಿಚಾರವಾಗಿ. ಹಾಗೆ ಪ್ರಭುಪಾದರು ಗರ್ಭಾಧಾನ ಸಂಸ್ಕಾರದ ಮಹತ್ವವನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ಗರ್ಭಧಾನ ಸಂಸ್ಕಾರದ ಮುಖಾಂತರ ಹೇಗೆ ಭಗವಂತನ ಭಕ್ತರನ್ನ ಮಕ್ಕಳನ್ನಾಗಿ ಪಡೆಯಬಹುದು ಅನ್ನುವುದರ ಒಂದು ಮಹತ್ವವನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ವಿದುರವ್ಯಾಸ ಮೈತ್ರೇಯರಂತಹ ಮಟ್ಟದ ಒಳ್ಳೆಯ ಜನರನ್ನು ಪಡೆಯುವುದೇ ಸಮಸ್ಯೆ. ಜನಸಂಖ್ಯೆಯ ಬೆಳವಣಿಗೆಯನ್ನು ತಡೆಗಟ್ಟುವುದು ಸಮಸ್ಯೆಯಲ್ಲ. ಮಾನವ ಜೀವಿಗಳಂತೆ ಹುಟ್ಟುವ ಮಕ್ಕಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿದರೆ ಜನಸಂಖ್ಯೆಯ ಬೆಳವಣಿಗೆಯನ್ನು ತಡೆಗಟ್ಟುವ ಅಗತ್ಯವಿಲ್ಲ. ಕುಟುಂಬ ಯೋಜನೆ ಎನ್ನುವುದು ಪಾಪಕರವಷ್ಟೇ ಅಲ್ಲ, ಅದು ನಿರುಪಯುಕ್ತವೂ ಹೌದು ಅಂತೇಳಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಇನ್ನು ವಿದುರರ ಒಂದು ಹಿನ್ನೆಲೆಯನ್ನ ಇಲ್ಲಿ ಹೇಳ್ತಾರೆ. ಹೇಗೆ ಮಾಂಡವ್ಯ ಮುನಿಗಳಿಂದ ಶಾಪವನ್ನ ಪಡೆದು ಈ ಪ್ರಪಂಚದಲ್ಲಿ ವಿದುರರು ಒಂದು ಶೂದ್ರಾಣಿಯ ಮಗನಾಗಿ ಜನಿಸಿದ್ದಾರೆ. ಆದರೂ ಕೂಡ ಅವರ ಒಂದು ವಿದ್ವತ್ತು ಮತ್ತೆ ಜ್ಞಾನ, ಭಗವಂತನ ಕುರಿತಾದಂತಹ ಭಕ್ತಿ, ಅದರಿಂದ ಅವರ ಸಮಯದಲ್ಲಿದ್ದಂತಹ ಎಲ್ಲರಿಗೂ ಕೂಡ ಬಹಳಷ್ಟು ಸಹಾಯವಾಗಿದೆ. ವಿದುರರು ನೇರವಾಗಿ ಪಾಂಡವರಿಗೆ ಒಂದು ಉತ್ತಮವಾದಂತಹ ಸಲಹೆಗಳನ್ನ ಕೊಟ್ಟಿದ್ದಾರೆ. ಹಾಗೂ ಭಗವಂತನ ಪರಮ ಭಕ್ತರಾಗಿದ್ದಾರೆ. ಶ್ರೀಕೃಷ್ಣನು ಸಂಧಾನಕ್ಕೆ ಅಂತ ಹೋದಾಗ ವಿದುರನ ಮನೆಗೆ ಹೋಗ್ತಾರೆ. ಅಲ್ಲಿ ಎಲ್ಲಾ ರಾಜಮರ್ಯಾದೆಯಿಂದ ಎಲ್ಲರೂ ಸ್ವಾಗತಿಸ್ತಾ ಇದ್ರು ಕೂಡ ಶ್ರೀಕೃಷ್ಣನು ತನ್ನ ಪರಮ ಭಕ್ತನಾದಂತಹ ವಿದುರನು ಆಮಂತ್ರಿಸದೇ ಇದ್ರೂ ಕೂಡ ಆತನ ಮನೆಗೆ ಹೋಗಿದ್ದಾನೆ. ಅದನ್ನು ನೋಡಿದ್ರೆ ಆ ವಿದುರನ ಬಗ್ಗೆ ಶ್ರೀಕೃಷ್ಣನು ಎಷ್ಟೊಂದು ಪ್ರೀತಿಯನ್ನು ಹೊಂದಿದ್ದ ಅಂತ ಹೇಳಿ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬಹುದು. ಹೀಗೆ ಆ ವಿದುರನ ಪೂರ್ವ ಹಿರಿಮೆಯನ್ನ ಇಲ್ಲಿ ವಿವರಿಸಿದ್ದಾರೆ. ಹಾಗೆ ದೇವೋತ್ತಮ ಪರಮಪುರುಷನ ಶಾಶ್ವತ ಸಹಚರರಲ್ಲಿ ಒಬ್ಬನಾಗಿದ್ದೀಯೆ. ಯಾಕಂದ್ರೆ ಶ್ರೀಕೃಷ್ಣನನ್ನು ನೇರವಾಗಿ ನೋಡಿದ್ದವನು. ಶ್ರೀಕೃಷ್ಣನು ತನ್ನ ಧಾಮಕ್ಕೆ ಹಿಂದಿರುಗುವಾಗ ನಿನಗಾಗಿ ತನ್ನ ಉಪದೇಶಗಳನ್ನು ನನ್ನಲ್ಲಿ ಬಿಟ್ಟು ಹೋದನು. ಇದನ್ನು ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೇವೆ. ಶ್ರೀಕೃಷ್ಣ ಪ್ರತ್ಯೇಕವಾಗಿ ಹೇಳಿದ್ದಾನೆ, ಇದನ್ನ ವಿದುರನಿಗೆ ಹೇಳು ಅಂತ ಹೇಳಿ. ಈ ಮಾತನ್ನ ವಿದುರನು ಮೈತ್ರೇಯರಿಂದ ಕೇಳಿದಾಗ ಆತನ ಕಣ್ಣಲ್ಲಿ ನೀರು ಬರ್ತದೆ. ಭಗವಂತ ನನ್ನನ್ನು ನೆನಪಿಸಿಕೊಂಡಿದ್ದಾನೆ. ಅಷ್ಟೊಂದು ಈ ಭಕ್ತರಿಗೆ ಆ ಒಂದು ಅನುಭವ ಆಗ್ತದೆ. ಹೇಗೆ ಭಗವಂತನೇ ಸ್ವತಃ ನಮ್ಮನ್ನು ನೆನಪಿಸಿಕೊಂಡಿದ್ದಾನೆ ಅಂತ ಹೇಳಿದಾಗ ಆ ಒಂದು ಸಂತೋಷ, ಭಕ್ತರಿಗೆ ಆಗುವಂತಹ ಸಂತೋಷ, ಅದು ಅಪಾರವಾದಂತಹ ಸಂತೋಷ. ಈಗ ಎಲ್ಲಿಂದ ಈ ಒಂದು ಮಾತುಗಳನ್ನ ಪ್ರಾರಂಭಿಸಬೇಕು ಭಗವಂತನ ಕುರಿತಾಗಿ, ಅದನ್ನು ಕೂಡ ವಿದುರನೇ ಹೇಳಿದ್ದಾನೆ. ಭಗವಂತನ ಪುರುಷಾವತಾರದ ಕುರಿತಾಗಿ ತಿಳಿಸ್ಲಿಕ್ಕೆ ಹೇಳಿರುವಂತಹದ್ದು.
ಯಾಕಂದ್ರೆ ಭಗವಂತನ ಮಹಿಮೆಯನ್ನ ಮೊದಲು ಅರ್ಥ ಮಾಡಿಕೊಳ್ಬೇಕು. ಅದರ ನಂತರ ಆ ಭಗವಂತನ ಮಾಧುರ್ಯವನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಆ ಪುರುಷಾವತಾರದ ಕುರಿತಾಗಿ, ನಂತರ ಸೃಷ್ಟಿಯ ಕುರಿತಾಗಿ ತಿಳಿಸಿಕೊಡಿ ಅಂತ ಹೇಳಿ ವಿದುರನು ಪ್ರಶ್ನೆಯನ್ನ ಮಾಡಿರುವಂತಹದ್ದು. ಈ ಪುರುಷಾವತಾರ, ಆದ್ದರಿಂದ ನಾನು ನಿನಗೆ ದೇವೋತ್ತಮ ಪರಮಪುರುಷನ ಲೀಲೆಗಳನ್ನು ವಿವರಿಸುವೆನು. ಅದು ವಿಶ್ವದ ಸೃಷ್ಟಿ ಸ್ಥಿತಿ ಲಯಗಳಿಗಾಗಿ ಒಂದರ ನಂತರ ಮತ್ತೊಂದರಂತೆ ತನ್ನ ದಿವ್ಯ ಶಕ್ತಿಯನ್ನು ವಿವರಿಸುತ್ತಾನೆ. ಹೀಗೆ ಮೊದಲು ಪ್ರಾರಂಭಿಸುವಂತಹದ್ದು ಚತುಶ್ಲೋಕಿ ಭಾಗವತದ ವಿಚಾರದಿಂದಾಗಿ. ಯಾಕಂದ್ರೆ ಆಗ್ಲೇ ನಾವು ಈ ವಿಚಾರವನ್ನ ತಿಳ್ಕೊಂಡಿದ್ದೇವೆ. ಹೇಗೆ ಬ್ರಹ್ಮದೇವರು ನಾರದರಿಗೆ ಸೃಷ್ಟಿಯ ವಿಚಾರವಾಗಿ ತಿಳಿಸಿದ್ದಾರೆ, ಭಗವಂತನಿಂದ ತಾವು ಪಡೆದಂತಹ ಜ್ಞಾನವನ್ನ, ಭಾಗವತವನ್ನ ತಿಳಿಸಿಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡಿಕೊಂಡಿದ್ದೇವೆ. ಅದನ್ನ ಚತುಶ್ಲೋಕಿಯ ಭಾಗವತ ಅಂತ ಹೇಳಿ ಕರೀತೇವೆ. ಅದರ ಒಂದು ಸಾರಾಂಶವನ್ನ ಇಲ್ಲಿ 23ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸಮಸ್ತ ಜೀವಿಗಳ ಪ್ರಭುವಾದ ದೇವೋತ್ತಮ ಪರಮಪುರುಷನು ಸೃಷ್ಟಿಗೆ ಪೂರ್ವದಲ್ಲಿಯೂ ಏಕೈಕನಾಗಿದ್ದನು. ಅವನ ಇಚ್ಛೆಯಿಂದ ಮಾತ್ರವೇ ಸೃಷ್ಟಿಯು ಸಂಭವಿಸುತ್ತದೆ. ಪುನಃ ಪ್ರತಿಯೊಂದು ಅವನಲ್ಲಿಯೇ ಲೀನವಾಗುತ್ತದೆ. ಈ ಪರಮಾತ್ಮನನ್ನು ಬೇರೆ ಬೇರೆ ಹೆಸರುಗಳಿಂದ ಸೂಚಿಸಲಾಗಿದೆ. ಇದು ಚತುಶ್ಲೋಕಿ ಭಾಗವತದ ಮೊದಲನೇ ಶ್ಲೋಕದ ಅನುವಾದವಾಗಿದೆ. ಮೊದಲು ಇದ್ದದ್ದು ಭಗವಂತ ಮಾತ್ರ. ಆಮೇಲೆ ಆ ಭಗವಂತನು ಇಲ್ಲಿ ಹೇಳುವಂಥದ್ದು ಅಹಂ ಏವಾಸಂ ಏವಾಗ್ರೆ. ಅಹಂ ಅಂತ ಹೇಳಿದ್ರೆ ಭಗವಂತ ತಾನು ಸ್ವತಃ ವೈಯಕ್ತಿಕವಾಗಿ ಆ ಭಗವಂತನು ಒಬ್ಬನೇ ಇದ್ದಂಥದ್ದು. ಅದಕ್ಕಿಂತ ಹಿಂದೆ ಯಾವ ದೇವತೆಗಳಾಗ್ಲಿ ಬೇರೆ ಯಾವುದು ಕೂಡ ಇರಲಿಲ್ಲ. ಹಾಗಾಗಿ ಆ ಭಗವಂತನಿಂದಲೇ ಎಲ್ಲವೂ ಕೂಡ ಆಗಿರುವಂಥದ್ದು. ನಂತರ ಭಗವಂತ ಈ ಜೀವಿಗಳನ್ನ ಸೃಷ್ಟಿ ಮಾಡಲಿಕ್ಕೆ ಯೋಚನೆ ಮಾಡ್ತಾನೆ. ಯಾಕಂದ್ರೆ ಸೃಷ್ಟಿ ಆದ್ರೆ, ಭೌತಿಕ ಪ್ರಪಂಚದ ಸೃಷ್ಟಿ ಆದಾಗ ಜೀವಿಗಳಿಗೆ, ಯಾರು ತಮ್ಮ ಕರ್ಮಬಂಧನಗಳಿಂದ ಬದ್ಧರಾಗಿದ್ದಾರೋ ಅವರಿಗೆ ಕರ್ಮಬಂಧನವನ್ನ ಕಳೆದುಕೊಂಡು ಮತ್ತೆ ಭಗವಂತನ ಧಾಮಕ್ಕೆ ಹೋಗುವಂತಹ ಒಂದು ಅವಕಾಶ ದೊರಕ್ತದೆ. ಆ ಕಾರಣದಿಂದಾಗಿ ಇಲ್ಲಿ ಭಗವಂತ ಸೃಷ್ಟಿಯನ್ನ ಮತ್ತೆ ಪ್ರಾರಂಭಿಸಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಅದನ್ನೇ ಇಲ್ಲಿ 24ನೇ ಶ್ಲೋಕದಲ್ಲಿ ಹೇಳ್ತಾರೆ. ಸವಾ ಏಷ ತದಾ ದ್ರಷ್ಟ ನ ಪಶ್ಯ ದೃಶ್ಯಮೇಕರಾಟ್ ಮೇನೆ ಸಂತಮಿವಾತ್ಮಾನಂ ಸುಪ್ತ ಶಕ್ತಿರಸುತ್ತದೃಕ್. ಉತ್ತಮ ಪದ್ಮ ಮಾತಾಜಿ ಅನುವಾದ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಅನುವಾದ ಪ್ರಭುಪಾದರಿಂದ ಪ್ರಭುಪಾದಿಜಿ. ನಿಸ್ಸಂಶಯವಾಗಿ ಪ್ರತಿಯೊಂದರ ಯಜಮಾನನಾದ ಭಗವಂತನು ಇದೆ ಅಲ್ವಾ ಪ್ರಭುಜಿ? ಕರೆಕ್ಟ್ ಅಲ್ಲ? ಹೌದು ಹೌದು, 24. ನಿಸ್ಸಂಶಯವಾಗಿ ಪ್ರತಿಯೊಂದರ ಯಜಮಾನನಾದ ಭಗವಂತನು ಏಕೈಕ ದ್ರಷ್ಟಾರನಾಗಿದ್ದನು. ಆಗ ವಿಶ್ವದ ಅಭಿವ್ಯಕ್ತಿಯಾಗಿರಲಿಲ್ಲ. ಆದುದರಿಂದ ತನ್ನ ಸಮಗ್ರ ಮತ್ತು ಪ್ರತ್ಯೇಕಗೊಂಡ ಅವಿಭಾಜ್ಯ ಅಂಗಗಳಿಲ್ಲದೆ ತಾನು ಅಪರಿಪೂರ್ಣನೆಂದು ಭಾವಿಸಿದನು. ಭೌತಿಕ ಶಕ್ತಿಯು ಸುಪ್ತವಾಗಿತ್ತು, ಆದರೆ ಅಂತರಂಗ ಶಕ್ತಿಯು ಅಭಿವ್ಯಕ್ತವಾಗಿತ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಈ ರೀತಿ ಇಲ್ಲಿ ಭೌತಿಕ ಶಕ್ತಿ ಸುಪ್ತವಾಗಿದೆ, ಅಂತರಂಗ ಶಕ್ತಿ ಅಭಿವ್ಯಕ್ತವಾಗಿದೆ ಅಂತ ಹೇಳ್ತಾರೆ. ಸುಪ್ತವಾಗಿದೆ ಅಂತ ಹೇಳಿದ್ರೆ ಅದು ಇನ್ನೂ ಸೃಷ್ಟಿ ಆಗಿರ್ಲಿಲ್ಲ, ಸುಪ್ತವಾಗಿತ್ತು. ಹಾಗೂ ಅಂತರಂಗ ಶಕ್ತಿ ಅಂದ್ರೆ ಆಧ್ಯಾತ್ಮಿಕ ಪ್ರಪಂಚ, ಅದಕ್ಕೆ ಯಾವತ್ತೂ ನಾಶವಿಲ್ಲ, ಅದು ಶಾಶ್ವತವಾಗಿ ಇರುವಂತಹದ್ದು. ಅದು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಹಾಗೆ ಭಗವಂತ ಈ ಭೌತಿಕ ಶಕ್ತಿಯನ್ನ ತಾನು ಮತ್ತೆ ಸೃಷ್ಟಿ ಮಾಡಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ಆ ಒಂದು ಭೌತಿಕ ಶಕ್ತಿಯ ಮೇಲೆ ತನ್ನ ದೃಷ್ಟಿಯನ್ನ ಹಾಯಿಸ್ತಾನೆ. ಸ ಐಕ್ಷತಃ ಸ ಅಸೃಜತಃ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನು ದೃಷ್ಟಿಯನ್ನ ಹಾಯಿಸುವ ಮುಖಾಂತರವಾಗಿ ಸೃಷ್ಟಿಯನ್ನ ಪ್ರಾರಂಭಿಸಿದ. ಆ ಎಲ್ಲಾ ಜೀವಿಗಳಿಗೆ, ಬದ್ಧ ಜೀವಿಗಳಿಗೂ ಈ ಭೌತಿಕ ಬಂಧನದಿಂದ ಹೊರಗೆ ಬರಲಿಕ್ಕೆ ಇದೊಂದು ಅವಕಾಶವಾಗಿದೆ. ಈ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಬರೀತಾರೆ, ಭಗವಂತನ ದೃಷ್ಟಿಗೆ ಪಾತ್ರವಾಗಬೇಕಿದ್ದ ಬಹಿರಂಗ ಶಕ್ತಿಯು ಇರಲಿಲ್ಲ. ಪತ್ನಿಯು ಇಲ್ಲದಿರುವಾಗ ಪತಿಯು ಏಕಾಂಗಿತನದ ಭಾವವನ್ನು ಹೊಂದುವಂತೆ ಅವನಿಗೂ ಕೊಂಚ ಕೊರತೆ ಎನಿಸಿತು. ಇದೊಂದು ಕಾವ್ಯ ಉಪಮೆ. ವಿಸ್ಮೃತಿಯಲ್ಲಿ ಆವೃತರಾಗಿದ್ದ ಬದ್ಧಾತ್ಮರಿಗೆ ಇನ್ನೊಂದು ಅವಕಾಶವನ್ನು ನೀಡಲು ಭಗವಂತನು ವಿಶ್ವವನ್ನು ಸೃಷ್ಟಿಸಲು ಬಯಸಿದನು. ಹೀಗೆ ಆ ಭಗವಂತ ಎಷ್ಟೊಂದು ದಯಾಮಯ ಅಂತ ಹೇಳಿದ್ರೆ, ಜೀವಿಗಳಿಗೆ ಮತ್ತೆ ಮತ್ತೆ ಅವಕಾಶಗಳನ್ನ
ಕೊಡ್ತಾ ಇರ್ತಾನೆ. ಆ ಜೀವಿಗಳ ಕರ್ಮಗಳಿಗೆ ಅನುಸಾರವಾಗಿ ಅವರಿಗೆ ಬೇರೆ ಬೇರೆ ಶರೀರಗಳನ್ನ ನೀಡಿ ಅವರನ್ನ ಉದ್ಧಾರ ಮಾಡುವಂತಹ ಅವಕಾಶಗಳನ್ನ ಕೊಡ್ತಾ ಇರ್ತಾನೆ. ಹಾಗೂ ಭಗವಂತನನ್ನ ಇಲ್ಲಿ ಉತ್ತಮವಾದಂತಹ ದೃಷ್ಟಾರ ಅಂತ ಹೇಳಿ ಕರೀತಾರೆ. ಭಗವಂತನ ದೃಷ್ಟಿ ಹಾಯಿಸುವಿಕೆ ಅಂತ ಹೇಳಿದ್ರೆ ಅದು ಸಾಮಾನ್ಯ ಜನರ ಹಾಗೆ ಅಲ್ಲ. ಭಗವಂತನ ಅವಯವಗಳು ಅವು ಒಂದರ ಕಾರ್ಯವನ್ನ ಒಂದು ಅವಯವು ಎಲ್ಲಾ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿಕ ಲಯಂತಿ ಚಿರಂ ಜಗಂತಿ. ಹೀಗೆ ಭಗವಂತ ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ, ಸಕಲ ಇಂದ್ರಿಯ ವೃತ್ತಿಗಳನ್ನ ಎಲ್ಲಾ ಅಂಗಗಳು ಮಾಡಲಿಕ್ಕೆ ಸಾಧ್ಯ. ಭಗವಂತ ಕಣ್ಣಿನಿಂದ ನೋಡುವ ಮುಖಾಂತರವಾಗಿ ನಾವು ಅರ್ಪಿಸುವಂತಹ ನೈವೇದ್ಯವನ್ನ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ ಇಲ್ಲಿ ಭಗವಂತ ಈ ಭೌತ ಪ್ರಕೃತಿಯ ಮೇಲೆ ತನ್ನ ದೃಷ್ಟಿಯನ್ನ ಹಾಯಿಸುವ ಮುಖಾಂತರವಾಗಿ ಈ ಸೃಷ್ಟಿ ಕಾರ್ಯವನ್ನ ಪ್ರಾರಂಭಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಭಗವಂತನನ್ನ ಇಲ್ಲಿ ಸಂದ್ರಷ್ಟುಹು ಅಂತ ಕರೆದಿದ್ದಾರೆ 25ನೇ ಶ್ಲೋಕದಲ್ಲಿ. ಸವಾ ಏತಸ್ಯ ಸಂದೃಷ್ಟುಹು ಶಕ್ತಿ ಸದಸದಾತ್ಮಿಕ. ಆ ಭಗವಂತನ ದೃಷ್ಟಿಯ ಮಾತ್ರದಿಂದಾಗಿ ಸೃಷ್ಟಿಯು ಪ್ರಾರಂಭವಾಯಿತು. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸ ಚರಾಚರಂ ಹೇತುನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಈ ರೀತಿ ಭಗವಂತ ಭೌತಿಕ ಸೃಷ್ಟಿಯನ್ನ ಪ್ರಾರಂಭ ಮಾಡ್ತಾನೆ. ಆಮೇಲೆ ಇಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನ ವಹಿಸುವಂತಹದ್ದು ಕಾಲಚೋದಿತಾತ್ 27ನೇ ಶ್ಲೋಕದಲ್ಲಿ ಹೇಳ್ತಾರೆ. ತಥೋ ಭವನ್ ಮಹತ್ತತ್ವಮವ್ಯಕ್ತ ಕಾಲಚೋದಿತಾತ್. ಈಗ ಯಾವುದೇ ಒಂದು ವಸ್ತು, ಒಂದು ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಮಯವು ಬೇಕು. ಆ ಸಮಯವು, ಅದಕ್ಕೆ ಎಷ್ಟು ಸಮಯವನ್ನ ಕೊಡಬೇಕು ಅಷ್ಟು ಸಮಯವನ್ನ ಕೊಟ್ರೆ ಆ ಒಂದು ಕಾರ್ಯ ನೆರವೇರ್ತದೆ. ಅದೇ ರೀತಿ ಇಲ್ಲಿ ಭಾವಾರ್ಥದಲ್ಲಿ ಬರೀತಾರೆ ಪ್ರಭುಪಾದರು, ಪ್ರತಿಯೊಂದು ಫಲಿತವಾಗಲು ತನ್ನದೇ ಆದ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಆದ್ದರಿಂದಲೇ ಕಾಲಚೋದಿತಾತ್ ಅಂದರೆ ಸಮಯದಿಂದ ಪ್ರಭಾವಿತರಾಗಿ ಇಲ್ಲಿ ಮಹತ್ತತ್ವದ ಒಂದು ಉದಯವಾಗ್ತದೆ, ಮಹತ್ವತ್ವವು ಸೃಷ್ಟಿಯಾಗ್ತದೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಇಲ್ಲಿ ನಾವು ಕಾಣಬಹುದು ವಿದುರ ಮೈತ್ರಿಯರ ಸಂವಾದ. ಈ ಸಂವಾದ ಈ 4ನೇ ಸ್ಕಂದದ ಕೊನೆಯವರೆಗೆ ಬರ್ತದೆ. 3ನೇ ಸ್ಕಂದದ 5ನೇ ಅಧ್ಯಾಯದಿಂದ ಪ್ರಾರಂಭವಾಗಿ ಈ 3ನೇ ಸ್ಕಂದದಲ್ಲಿ 33 ಅಧ್ಯಾಯಗಳಿವೆ, 4ನೇ ಸ್ಕಂದದಲ್ಲಿ 31 ಅಧ್ಯಾಯಗಳಿವೆ. ಈ 2 ಸ್ಕಂದಗಳು ಕೂಡ ವಿದುರ ಮೈತ್ರಿಯ ಸಂವಾದದಿಂದಲೇ ಕೂಡಿರುವಂತಹದ್ದು. ಈ ಸ್ಕಂದದಲ್ಲಿ ಮುಂದುವರಿಸಿ ಬ್ರಹ್ಮಾಂಡದ ಸೃಷ್ಟಿ ಮತ್ತು ಅವತಾರಗಳು, ಅದರಿಂದ ಸರ್ಗ ಮತ್ತೆ ವಿಸರ್ಗ, ಮಹಾವಿಷ್ಣುವಿನಿಂದಾದ ಸೃಷ್ಟಿ ಸರ್ಗ, ಬ್ರಹ್ಮನಿಂದಾದಂತಹ ಸೃಷ್ಟಿ ವಿಸರ್ಗ, ಹಾಗೂ ಭಗವಂತನ ಅವತಾರಗಳು ಕಪಿಲ ಮುನಿ ಮತ್ತೆ ವರಾಹ ಅವತಾರದ ಕುರಿತಾಗಿ ನಾವಿಲ್ಲಿ ತಿಳ್ಕೊಳ್ಳುತ್ತೇವೆ. ಹಾಗೂ ನಂತರ 14ರಿಂದ 33ನೇ ಅಧ್ಯಾಯದವರೆಗೆ ಕರ್ದಮ ಮುನಿಗಳ ಮತ್ತು ದೇವಹೂತಿಗಳ ಕಥೆ, ಕಪಿಲನ ಜನನ, ಸಾಂಖ್ಯಯೋಗ, ಭಕ್ತಿಯೋಗ, ಇತರ ವಿಚಾರಗಳನ್ನ ನಾವು ತಿಳ್ಕೊಳ್ತೇವೆ. ಹಾಗೆ 4ನೇ ಸ್ಕಂದದಲ್ಲಿ ಬೇರೆ ಬೇರೆ ರಾಜವಂಶಗಳ ಬಗ್ಗೆ ನಾವು ತಿಳ್ಕೊಳ್ಳುತ್ತೇವೆ. ಸ್ವಯಂಭುವ ಮನು, ಧ್ರುವ ಮಹಾರಾಜ, ಆಮೇಲೆ ವೇನನ ಕಥೆ, ಪೃಥು ಮಹಾರಾಜ, ಹಾಗೂ ಪೃಥು ಮಹಾರಾಜ ಮಾಡಿದಂತಹ ಅಶ್ವಮೇಧ ಯಜ್ಞ, ಪ್ರಾಚೇತಸರು, ರುದ್ರಗೀತೆ, ನಾರದರ ಉಪದೇಶ ಇತ್ಯಾದಿ ವಿಚಾರಗಳನ್ನ ನಾವು 4ನೇ ಸ್ಕಂದದಲ್ಲಿ ತಿಳ್ಕೊಳ್ತೇವೆ. ಈಗ ಮುಖ್ಯವಾದಂತಹ ವಿಚಾರಕ್ಕೆ ಬರೋಣ. ಇಲ್ಲಿ ಕಾರಣೋದಕಶಾಹಿ ವಿಷ್ಣು ಭೌತಿಕ ಪ್ರಕೃತಿಯ ಮೇಲೆ ತನ್ನ ದೃಷ್ಟಿಯನ್ನ ಹಾಯಿಸಿದ್ದಾನೆ. ಇದನ್ನು ನಾವೀಗ ಕಂಡಿದ್ದೇವೆ. ಆಗ ಅಲ್ಲಿ 3 ವಿಚಾರಗಳು ಮುಖ್ಯವಾಗಿ ಪರಿಣಾಮವನ್ನ ಬೀರುವಂತಹದ್ದು. ಕಾಲ, ಕರ್ಮ ಮತ್ತೆ ಸ್ವಭಾವ ಅಂತ ಹೇಳಿ ಅದು ಭೌತಿಕ ಪ್ರಕೃತಿಯ ಮೇಲೆ ಪ್ರಭಾವವನ್ನ ಬೀರ್ತದೆ. ಅದು 27ನೇ ಶ್ಲೋಕದಲ್ಲಿ ಕಾಲದ ವಿಚಾರವನ್ನ ಇಲ್ಲಿ ತಿಳಿಸಿದ್ದಾರೆ. ಹೀಗೆ ಯಾವಾಗ ಭಗವಂತನು ತನ್ನ ದೃಷ್ಟಿಯನ್ನ ಬೀರುತ್ತಾನೋ ಆಗ ಈ ಭೌತಿಕ ಪ್ರಕೃತಿಯನ್ನ ಮೊದಲು ಪ್ರಧಾನ ಅಂತ ಹೇಳಿ ಕರೀತಾರೆ. ಪ್ರಧಾನ ಅಂತ ಹೇಳಿದ್ರೆ ನಿಷ್ಕ್ರಿಯ ಸ್ಥಿತಿಯಲ್ಲಿರುವಂತಹ ಭೌತಿಕ ಪ್ರಕೃತಿ, ಅದು ತನ್ನ ಕ್ರಿಯೆಯನ್ನ ಪ್ರಾರಂಭಿಸಿದಾಗ ಮಹತ್ತತ್ವವಾಗಿ ಅದು ಮಾರ್ಪಾಡಾಗ್ತದೆ. ಯಾವುದೇ ಒಂದು ಕ್ರಿಯೆ ಪ್ರಾರಂಭ ಆಗಬೇಕು ಅಂತ ಆದ್ರೆ ಅದಕ್ಕೆ 3 ಗುಣಗಳು ಅಗತ್ಯ ಇರ್ತದೆ. ಸತ್ವಗುಣ, ರಜೋಗುಣ, ತಮೋಗುಣ. ಈ 3 ಗುಣಗಳೇ ನಮ್ಮಿಂದ ಎಲ್ಲ ಕಾರ್ಯಗಳನ್ನ ಮಾಡಿಸುವಂತಹದ್ದು.
ಹಾಗೆ ಈ ಪ್ರಧಾನ ಅದರ ಮೇಲೆ ಭಗವಂತನ ದೃಷ್ಟಿ ಬಿದ್ದಾಗ ಹಾಗೂ ಕಾಲ ಕರ್ಮ ಮತ್ತೆ ಸ್ವಭಾವದಿಂದ ಅದರ ಮೇಲೆ ಪ್ರಭಾವವು ಬೀರಿದಾಗ ಆ ಪ್ರಧಾನವು ಮಹತ್ತತ್ವವಾಗಿ ಮಾರ್ಪಾಡಾಗ್ತದೆ. ಅದರಲ್ಲಿ ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣದ ಒಂದು ಪ್ರಭಾವವು ಉಂಟಾಗುತ್ತದೆ. ಹೀಗೆ ಸತ್ವಗುಣದಲ್ಲಿ ಮಹತ್ತತ್ವ ಮತ್ತು ರಜೋಗುಣದಲ್ಲಿರುವಂತಹ ಮಹತ್ತತ್ವವನ್ನ ಸೂತ್ರ ತತ್ವ ಅಂತ ಹೇಳಿಯೂ ಕರೀತಾರೆ. ಅದರಲ್ಲಿ ಜ್ಞಾನಶಕ್ತಿ ಮತ್ತೆ ಕ್ರಿಯಾಶಕ್ತಿಯನ್ನ ಅದು ಒಳಗೊಂಡಿದೆ. ಹಾಗೂ ತಮೋಗುಣದಲ್ಲಿ ಅದು ಅಹಂಕಾರವಾಗಿ ಮಾರ್ಪಾಡಾಗ್ತದೆ. ಆ ನಂತರ ಈ ಅಹಂಕಾರದಿಂದ ಮತ್ತೆ ಈ ಮೂರು ಗುಣಗಳಲ್ಲಿ ಸೃಷ್ಟಿಯು ಮುಂದುವರಿಯುತ್ತದೆ. ಅಹಂಕಾರದ ಒಂದು ಸತ್ವಗುಣದಿಂದಾಗಿ ಅದರಲ್ಲಿ ಜ್ಞಾನಶಕ್ತಿ, ರಜೋಗುಣದಿಂದ ಕ್ರಿಯಾಶಕ್ತಿ ಮತ್ತು ತಮೋಗುಣದಿಂದ ದ್ರವ್ಯ ಶಕ್ತಿಯು ಉತ್ಪತ್ತಿ ಆಗ್ತದೆ. ಇದನ್ನ ಇಲ್ಲಿ ಸತ್ವಗುಣವನ್ನ ವೈಕಾರಿಕ, ರಜೋಗುಣವನ್ನ ತೈಜಸ ಮತ್ತು ತಮೋಗುಣವನ್ನ ತಾಮಸ ಅಂತ ಹೇಳಿ ಕರೆದಿದ್ದಾರೆ. ಹಾಗೆ ಸತ್ವಗುಣದಲ್ಲಿ ಅಧಿದೈವ ಅಂತ ಹೇಳ್ತಾರೆ, ರಜೋಗುಣದಲ್ಲಿ ಅಧ್ಯಾತ್ಮ ಮತ್ತೆ ತಮೋಗುಣದಲ್ಲಿ ಅಧಿಭೂತ. ಅಂದ್ರೆ ಇಲ್ಲಿ ಸತ್ವಗುಣದ ಒಂದು ಸೃಷ್ಟಿಯಲ್ಲಿ ದೇವತೆಗಳು, ಅಧಿದೈವ ಅಂತ ಹೇಳಿದ್ರೆ ದೇವತೆಗಳು, ಈ ಎಲ್ಲ ಪಂಚಮಹಾಭೂತಗಳಿಗೆ ಮತ್ತೆ ನಮ್ಮ ಇಂದ್ರಿಯಗಳಿಗೆ ಯಾರು ದೇವತೆಗಳಿದ್ದಾರೆ ಅವರು ಸತ್ವಗುಣದಿಂದ ಸೃಷ್ಟಿಯನ್ನ ಹೊಂದುತ್ತಾರೆ. ಹಾಗೆ ರಜೋಗುಣದಲ್ಲಿ ಆಧ್ಯಾತ್ಮ, ಒಬ್ಬ ವ್ಯಕ್ತಿಯ ಒಂದು ಪ್ರಾಣಶಕ್ತಿ ಹಾಗೂ ದಶ ಇಂದ್ರಿಯಗಳು, ಕರ್ಮೇಂದ್ರಿಯ ಮತ್ತೆ ಜ್ಞಾನೇಂದ್ರಿಯ, ಬುದ್ಧಿ ಇತ್ಯಾದಿಗಳ ಸೃಷ್ಟಿಯಾಗ್ತದೆ. ಹಾಗೂ ತಮೋಗುಣದಿಂದ ಈ ಭೌತ ದ್ರವ್ಯಗಳು, ದ್ರವ್ಯ ಅಂತ ಹೇಳಿದ್ರೆ ಜಡವಾದದ್ದು, ಈ ಪಂಚಮಹಾಭೂತಗಳು ಹಾಗೂ ಅದರ ತನ್ಮಾತ್ರೆಗಳು ಇತ್ಯಾದಿ ವಿಚಾರಗಳು ಸೃಷ್ಟಿಯಾಗುವಂಥದ್ದು ತಮೋಗುಣದಿಂದ. ಈ ರೀತಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಭಗವಂತ ಪ್ರಧಾನದ ಮೇಲೆ ದೃಷ್ಟಿಯನ್ನ ಹಾಯಿಸ್ತಾನೆ. ಹಾಗೆ ಭಗವಂತನ ದೃಷ್ಟಿ ಬಿದ್ದಾಗ ಪ್ರಧಾನವು ಮಹತ್ತತ್ವವಾಗಿ ಬದಲಾಗ್ತದೆ. ಮಹತ್ತತ್ವದಲ್ಲಿ ಕ್ರಿಯೆ ಪ್ರಾರಂಭವಾಗ್ತದೆ. ಅಲ್ಲಿ ಮೂರು ಗುಣಗಳ ಪ್ರಭಾವ ಅದರ ಮೇಲೆ ಉಂಟಾಗ್ತದೆ, ಸತ್ವ, ರಜಸ್ಸು, ತಮಸ್ಸು, ತಮೋಗುಣಗಳು. ಇದರ ಮುಖಾಂತರವಾಗಿ ಮತ್ತೆ ಸೃಷ್ಟಿಯು ಮುಂದುವರಿತಾ ಹೋಗ್ತದೆ. ಇಷ್ಟು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಇನ್ನು ಈ ವಿಚಾರಗಳನ್ನು ನಾವು ಹಿಂದೆ 2ನೇ ಸ್ಕಂದದಲ್ಲಿ ನೋಡಿದ್ದೇವೆ. ಯಾವುದು ದಶ ಇಂದ್ರಿಯಗಳು ಅಂತ ಹೇಳಿ. ನಮ್ಮಲ್ಲಿ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಅಂತ ಹೇಳ್ತಾರೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಅದು ಚಕ್ಷು, ಶ್ರೋತ್ರ, ಘ್ರಾಣ, ಜಿಹ್ವ, ತ್ವಕ್ ಅಂತ ಹೇಳ್ತಾರೆ. ಇದು ಜ್ಞಾನೇಂದ್ರಿಯಗಳು. ಹಾಗೂ ಜ್ಞಾನವನ್ನ, ಹೊರಗಿನ ಪ್ರಪಂಚದ ಜ್ಞಾನವನ್ನ ನಮಗೆ ಕೊಡುವಂತಹದ್ದು. ಮತ್ತೆ ಕರ್ಮವನ್ನ ಮಾಡ್ಲಿಕ್ಕೆ, ಕೆಲಸವನ್ನ ಮಾಡ್ಲಿಕ್ಕೆ 5 ಇಂದ್ರಿಯಗಳು, ವಾಕ್, ಪಾಣಿ, ಪಾದ, ಗುದ, ಉಪಸ್ಥ ಅಂತೇಳಿ 5 ಇಂದ್ರಿಯಗಳು. ಒಟ್ಟು ದಶ ಇಂದ್ರಿಯಗಳು ಅಂತ ಹೇಳಿ ಕರೀತಾರೆ. ಈ ದಶ ಇಂದ್ರಿಯಗಳಲ್ಲಿ ಈ ಪಂಚ ಜ್ಞಾನೇಂದ್ರಿಯಗಳಿಗೆ ಏನು ಆಹಾರ ಇದೆ ಅದನ್ನ ತನ್ಮಾತ್ರೆ ಅಂತ ಕರೀತಾರೆ. ಶಬ್ದ, ಸ್ಪರ್ಶ, ರೂಪ, ರಸಗಂಧ ಅಂತೇಳಿ. ಎಲ್ಲಾ ಇಂದ್ರಿಯಗಳಿಗೆ, ದಶ ಇಂದ್ರಿಯಗಳಿಗೆ 10 ಅಧಿದೇವತೆಗಳಿದ್ದಾರೆ. ಅದು ಯಾರೆಲ್ಲ? ಸೂರ್ಯ, ದಿಕ್ಪಾಲಕರು, ಅಶ್ವಿನಿ ಕುಮಾರರು, ವರುಣ, ವಾಯು, ಅಗ್ನಿ, ಇಂದ್ರ, ಉಪೇಂದ್ರ, ಮಿತ್ರ ಮತ್ತು ಪ್ರಜಾಪತಿ. ಇದನ್ನೆಲ್ಲ ನಾವು ಹಿಂದೆ ಈಗಾಗಲೇ ತಿಳ್ಕೊಂಡಿರುವುದರಿಂದ ಹೆಚ್ಚು ವಿವರವಾಗಿ ನೋಡ್ಲಿಕ್ಕೆ ಹೋಗುವುದಿಲ್ಲ. ಯಾಕಂದ್ರೆ ಭಾಗವತದಲ್ಲಿ ಕೆಲವೊಂದು ವಿಚಾರಗಳನ್ನ ಮತ್ತೆ ಮತ್ತೆ ತಿಳಿಸಿದ್ದಾರೆ. ಯಾಕಂದ್ರೆ ಈ ವಿಚಾರಗಳನ್ನ ಇದು ಬಹಳಷ್ಟು ಮುಖ್ಯವಾದಂತಹ ವಿಚಾರ ಮತ್ತು ಒಂದೇ ಸಲ ಕೇಳಿದಾಗ ಅರ್ಥ ಆಗುವುದಿಲ್ಲ. ಹಾಗಾಗಿ ಮತ್ತೆ ಮತ್ತೆ ಬೇರೆ ಬೇರೆ ರೀತಿಗಳಲ್ಲಿ ಇವುಗಳನ್ನ ವಿವರಿಸ್ತಾರೆ. ಹಾಗಾಗಿ ಇದರ ಒಂದು ರಿಪಿಟೇಷನ್, ಪುನರಾವೃತ್ತಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿಯೂ ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ. ಇನ್ನು ಮುಂದಕ್ಕೆ ಕೂಡ ಈ ವಿಚಾರಗಳು ಮತ್ತೆ ಬರ್ಲಿಕ್ಕಿದೆ. ಕಪಿಲ ಹೇಳುವಂತಹ ಸಾಂಖ್ಯಯೋಗದಲ್ಲಿ ಇನ್ನಷ್ಟು ವಿಚಾರಗಳು ಬರ್ಲಿಕ್ಕೆ ಇದೆ. ನಂತರ ಮುಂದುವರಿಸ್ತಾ ಇದಿಷ್ಟು 31ನೇ ಶ್ಲೋಕದವರೆಗೆ ಬರ್ತದೆ. ನೀವು ಇಲ್ಲಿ ನೋಡುವುದಾದ್ರೆ, ಮಹತ್ತತ್ವ ಬರಲಿರುವ ಜೀವಿಗಳ ಸಂಗ್ರಹಗಾರವಾಗಿ ಹಲವು ಬಗೆಯ ರೂಪಗಳಲ್ಲಿ ಬೇರ್ಪಡಿಸಿಕೊಂಡಿತು. ಮಹತ್ತತ್ವ ಮುಖ್ಯವಾಗಿ ತಮೋಗುಣದಲ್ಲಿರುತ್ತದೆ. ಇಲ್ಲಿ ನಾವು ಕಾಣಬಹುದು ಹಿಂದಿನ ಇದರಲ್ಲಿ. ಮಹತ್ತತ್ವ ತಮೋಗುಣದಲ್ಲಿದ್ದಾಗ ಅದು ಇಲ್ಲಿ ಸತ್ವಗುಣ, ರಜೋಗುಣ ಮತ್ತೆ 3 ಗುಣಗಳ ಪ್ರಭಾವಕ್ಕೆ ಒಳಗಾಗಿ ಈ ಸೃಷ್ಟಿಯು ಮುಂದುವರಿಯುವಂತದ್ದು. ಮಿಥ್ಯಾಹಂಕಾರ.
ಮಹತ್ತತ್ವವು ತಮೋಗುಣದಲ್ಲಿರುತ್ತದೆ, ಅದು ಮಿಥ್ಯಾಹಂಕಾರವನ್ನ, ಇಲ್ಲಿ ತಮೋಗುಣ ಅಹಂಕಾರ ಅಂತ ಹೇಳಿದ್ರೆ ಮಿಥ್ಯಾಹಂಕಾರವನ್ನ ಸೃಷ್ಟಿ ಮಾಡುತ್ತದೆ. ಆಮೇಲೆ ಅದು ದೇವೋತ್ತಮ ಪರಮಪುರುಷನ ಸಮಗ್ರಾಂಶವಾಗಿದೆ. ಸೃಷ್ಟಿ ತತ್ವಗಳ ಮತ್ತು ಫಲಿತಗೊಳ್ಳುವ ಸಮಯದ ಪೂರ್ಣ ಪ್ರಜ್ಞೆಯನ್ನು ಹೊಂದಿದೆ. ಆಮೇಲೆ ಮಹತ್ತತ್ವ ಅಥವಾ ಮಹಾಕಾರಣ ಸತ್ಯ ಮಿಥ್ಯಾಹಂಕಾರದಲ್ಲಿ ರೂಪಾಂತರ ಹೊಂದುತ್ತದೆ. ಅಹಂಕಾರದಿಂದ ಮತ್ತೆ ಸೃಷ್ಟಿಯು ಮುಂದುವರಿಯುವಂತಹದ್ದು. ಇದಿಷ್ಟು 31ನೇ ಶ್ಲೋಕದವರೆಗೆ ತಿಳಿಸಿಕೊಡಲಾಗಿದೆ. ಮಿಥ್ಯಾಹಂಕಾರದ ಮುಖ್ಯ ಕ್ರಿಯೆ ಅಂತ ಹೇಳಿದ್ರೆ ನಾಸ್ತಿಕತೆ. ಇಲ್ಲಿ ಅಹಂಕಾರ ಅಥವಾ ಮಿಥ್ಯಾಹಂಕಾರ ಜೀವಿಯನ್ನ ಆವರಿಸಿದಾಗ ತಾನು ಭಗವಂತನ ಸೇವಕ ಅನ್ನುವುದನ್ನ ಜೀವಿಯು ಮರೆತು ಬಿಡ್ತಾನೆ. ಅವನಿಗೆ ಅವನದ್ದೇ ಆದಂತಹ ಬೇರೆ ಬೇರೆ ವಿಚಾರಗಳನ್ನ, ತಾನು ಯಾವುದು ಅಲ್ಲವೋ ಅದನ್ನು ತಾನು ಅಂತ ಹೇಳಿ ವ್ಯಕ್ತಿಯು ತಿಳ್ಕೊಳ್ಳುವಂಥದ್ದನ್ನ ನಾವು ಇಲ್ಲಿ ಕಾಣಬಹುದು. ಇನ್ನು 32ನೇ ಶ್ಲೋಕದಿಂದ ಈ ಸೃಷ್ಟಿಯು ಹೇಗೆ ಮುಂದುವರಿಯಿತು ಅನ್ನೋದನ್ನ ತಿಳಿಸ್ತಾರೆ. ಈ ಭೌತ ದ್ರವ್ಯಗಳ ಸೃಷ್ಟಿ ಹೇಗಾಯಿತು. ತಾಮಸೋ ಭೂತ ಸೂಕ್ಷ್ಮಾದಿರ್ ಯತಃ ಖಂ ಲಿಂಗಮಾತ್ಮನಃ ಏತಸ್ಮಾದ್ ಆತ್ಮನ ಆಕಾಶ ಸಂಭೂತಃ. ಮೊದಲು ಸೃಷ್ಟಿಯಾದದ್ದು ಯಾವುದು ಅಂತ ಹೇಳಿದ್ರೆ ಶಬ್ದ. ಆಕಾಶವು ಶಬ್ದದ ಉತ್ಪತ್ತಿಯಾಗಿದೆ. ಶಬ್ದವು ಅಹಂಕಾರಯುಕ್ತ ತಮೋಗುಣದ ರೂಪಾಂತರವಾಗಿದೆ. ಆಕಾಶವು ಪರಮಾತ್ಮನ ಸಾಂಕೇತಿಕ ಪ್ರತಿನಿಧಿಯಾಗಿದೆ. ಇಲ್ಲಿ ನಾವು ಕಾಣಬಹುದು, ಶಬ್ದ ಮೊದಲು ಸೃಷ್ಟಿಯಾದದ್ದು ಶಬ್ದ. ಶಬ್ದದಿಂದ ಬಂದದ್ದು ಆಕಾಶ. ಆಕಾಶದ ಒಂದು ಗುಣ ಯಾವುದು? ಶಬ್ದ. ಆಕಾಶವನ್ನು ನಾವು ಶಬ್ದದಿಂದ ಮಾತ್ರ ಗ್ರಹಿಸಲಿಕ್ಕೆ ಸಾಧ್ಯ, ಬೇರೆ ಬೇರೆ ತರಂಗಗಳಿಂದ. ಇನ್ನು ಹಿಂದೆ ನಾವು ತಿಳ್ಕೊಂಡ ಹಾಗೆ ಆ ಭಗವಂತನ ದೃಷ್ಟಿ, ಕಾಲ ಮತ್ತು ಭಗವಂತನ ಬಹಿರಂಗ ಶಕ್ತಿ ಅಥವಾ ಮಹಾಮಾಯೆ, ಇದು ಮೂರು. ಮತ್ತು ಅದಕ್ಕೆ ಹಿಂದೆ ಉತ್ಪತ್ತಿಯಾದಂತಹ ಆಕಾಶ, ಇದರ ನಾಲ್ಕರ ಒಟ್ಟುಗೂಡುವಿಕೆಯಿಂದ ಉತ್ಪತ್ತಿಯಾದದ್ದು ಸ್ಪರ್ಶ. ಆ ಸ್ಪರ್ಶದ ಉತ್ಪನ್ನ ವಾಯು. ವಾಯುವಿನ ಗುಣ ಸ್ಪರ್ಶ, ಮತ್ತೆ ಹಿಂದೆ ಇದ್ದಂತಹ ಆಕಾಶದ ಗುಣ ಆ ಶಬ್ದ, ಅದನ್ನು ಕೂಡ ವಾಯು ಹೊಂದಿರ್ತದೆ. ಹಾಗೆ ಹೀಗೆ ಮುಂದುವರಿತಾ ಹೋಗ್ತದೆ. ದೃಷ್ಟಿ, ಕಾಲ, ಭಗವಂತನ ದೃಷ್ಟಿ, ಕಾಲದ ಪ್ರಭಾವ, ಮತ್ತೆ ಬಹಿರಂಗ ಶಕ್ತಿ, ಹಾಗೂ ಆಕಾಶ ಮತ್ತು ವಾಯು, ಇದಿಷ್ಟು 5 ವಸ್ತುಗಳು ಸೇರಿ ರೂಪ ಸೃಷ್ಟಿಯಾಗ್ತದೆ. ಅದರಿಂದ ಬಂದದ್ದು ಅಗ್ನಿ, ಹಾಗೂ ಅಗ್ನಿಯಿಂದ ಬಂದಂತಹ ಪಂಚತನ್ಮಾತ್ರೆ, ಅದರಲ್ಲಿ 3: ಶಬ್ದ, ಸ್ಪರ್ಶ, ರೂಪ. ಹಾಗೆ ವಾಯು ಮತ್ತೆ ಅಗ್ನಿ ಸೇರಿ ರಸ ಉತ್ಪತ್ತಿ ಆಗ್ತದೆ. ರಸದಿಂದ ಜಲ, ಜಲದಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ. ಹಾಗೂ ಅಗ್ನಿ ಮತ್ತೆ ಜಲ ಸೇರಿ ಗಂಧ, ಗಂಧದಿಂದ ಬಂದದ್ದು ಪೃಥ್ವಿ, ಪೃಥ್ವಿಯಿಂದ ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ. ಹೀಗೆ ಒಂದರ ನಂತರ ಒಂದು ಯಾವ ರೀತಿಯಾಗಿ ಉತ್ಪತ್ತಿ ಆಗ್ತಾ ಬಂತು ಅನ್ನೋದನ್ನ ಇಲ್ಲಿ ಈ ಮುಂದಿನ ಶ್ಲೋಕಗಳಲ್ಲಿ ತಿಳಿಸ್ತಾ ಇದ್ದಾರೆ. 36 ಶ್ಲೋಕಗಳಲ್ಲಿ ಈ ವಿಚಾರಗಳನ್ನು ತಿಳಿಸ್ತಾ ಇರುವಂತದ್ದು. ಅಂದ್ರೆ ಈ 2ನೇ ಭಾಗ, ಈ ಅಧ್ಯಾಯದ 2ನೇ ಭಾಗದಲ್ಲಿ ಸೃಷ್ಟಿಯ ಕುರಿತಾಗಿ, ಸರ್ಗದ ಕುರಿತಾಗಿ ತಿಳಿಸ್ತಾ ಇದ್ದಾರೆ. ಈಗ ಇದಿಷ್ಟು ಕೂಡ ಕಾರಣೋದಕಶಾಹಿ ವಿಷ್ಣುವಿನ ಸೃಷ್ಟಿಯ ಅಥವಾ ಕಾರಣೋದಕಶಾಹಿ ವಿಷ್ಣುವಿನ ವಿಸ್ತರಣೆ ಆದ ನಂತರ ನಡೆದಿರುವಂತಹದ್ದು. ಇಲ್ಲಿ ನಾವು ಗೋಲೋಕ ಚಾರ್ಟ್ನಲ್ಲಿ ಕೂಡ ಇದನ್ನ ಗಮನಿಸಬಹುದು. ಇಲ್ಲಿ ಭಗವಂತನು ತನ್ನ ದೃಷ್ಟಿಯನ್ನ ಹಾಯಿಸಿದಾಗ ಈ ಭೌತಿಕ ಪ್ರಪಂಚ ಸೃಷ್ಟಿಯಾಗ್ತದೆ. ಇದು ಕಾರಣೋದಕಶಾಹಿ ವಿಷ್ಣು. ಈಗ ಇಷ್ಟು ನಾವು ಹೇಳಿದ್ದು ಇಲ್ಲಿ ಆದಂತಹ ಸೃಷ್ಟಿ. ಇನ್ನು ಮುಂದಕ್ಕೆ ಈ ಪ್ರಪಂಚದ ಸೃಷ್ಟಿ ಹೇಗೆ ಆಗ್ತದೆ ಅನ್ನೋದನ್ನ ಈಗ ಮುಂದಿನ ಭಾಗದಲ್ಲಿ ನಾವು ಕಾಣ್ತೇವೆ. 37ನೇ ಶ್ಲೋಕದಲ್ಲಿ ನಾವು ನೋಡೋದಾದ್ರೆ, ಆಕಾಶದಿಂದ ಭೂಮಿಯವರೆಗಿನ ಎಲ್ಲಾ ಭೌತಿಕ ಮೂಲಾಂಶಗಳ ನೀಚ ಮತ್ತು ಉತ್ತಮ ಗುಣಗಳೆಲ್ಲವೂ ದೇವೋತ್ತಮ ಪರಮಪುರುಷನ ದೃಷ್ಟಿಯ ಅಂತಿಮ ಸ್ಪರ್ಶದಿಂದಲೇ ಆಗುತ್ತವೆ. ಮೇಲೆ ಹೇಳಿದ ಎಲ್ಲಾ ಭೌತಿಕ ಮೂಲಾಂಶಗಳ ನಿಯಂತ್ರಕ ದೇವತೆಗಳು ಪ್ರಭು ವಿಷ್ಣುವಿನ ಶಕ್ತಿ ಪಡೆದ ವಿಸ್ತೃತ ರೂಪಗಳಾಗಿದ್ದಾರೆ. ಅಂದ್ರೆ ಆ ದೇವತೆಗಳು ಕೂಡ ಸೃಷ್ಟಿಯಾಗಿದ್ದಾರೆ, ದ್ರವ್ಯ ಶಕ್ತಿಗಳು ಕೂಡ ಸೃಷ್ಟಿಯಾಗಿದೆ. ಅವರು ಬಹಿರಂಗ ಶಕ್ತಿಯ ಅಧೀನತೆಯಲ್ಲಿ ಶಾಶ್ವತವಾದ ಕಾಲದಿಂದ ದೇಹವನ್ನು ಪಡೆದವರಾಗಿದ್ದಾರೆ. ಅವರು ಅವನ್ನ ವಿಭಿನ್ನಾಂಶಗಳೂ ಆಗಿದ್ದಾರೆ. ವಿಶ್ವದ ಕರ್ತವ್ಯಗಳ ವಿವಿಧ ಕೆಲಸಗಳನ್ನು ಅವರಿಗೆ ವಹಿಸಲಾಗಿರುವುದರಿಂದ ಮತ್ತು ಅದನ್ನು ನಿರ್ವಹಿಸಲು ಅಸಮರ್ಥರಾದ್ದರಿಂದ ಅವರು ಮುಂದೆ ವಿವರಿಸಲಾದಂತೆ
ಭಗವಂತನಿಗೆ ಆಕರ್ಷಕ ಪ್ರಾರ್ಥನೆಗಳನ್ನು ಸಮರ್ಪಿಸಿದರು. ಎಲ್ಲಾ ವಿಚಾರಗಳು ಇದ್ರೂ ಕೂಡ, ಈಗ ಸೃಷ್ಟಿಗೆ ಅಗತ್ಯವಾದಂತಹ ದ್ರವ್ಯ ಎಲ್ಲವೂ ಕೂಡ ಇದ್ದು ಅದರ ಅಭಿಮಾನಿ ದೇವತೆಗಳೂ ಕೂಡ ಇದ್ದಾರೆ. ಆದ್ರೆ ಸೃಷ್ಟಿಯು ಇನ್ನೂ ಪ್ರಾರಂಭ ಆಗ್ಲಿಲ್ಲ. ಹಾಗಾಗಿ ಆ ಸೃಷ್ಟಿಯು ಪ್ರಾರಂಭ ಆಗಬೇಕು ಅಂತ ಆದ್ರೆ ಭಗವಂತನೇ ಮನಸ್ಸು ಮಾಡಬೇಕು. ಆ ಭಗವಂತನ ಒಂದು ಸಂಕಲ್ಪ ಇಲ್ಲ ಅಂತ ಹೇಳಿದ್ರೆ ಆ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ತಿಳಿದಂತಹ ದೇವತೆಗಳು ಯಾರಿದ್ದಾರೆ ಅವರು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಈ ಎಲ್ಲಾ ವಸ್ತುಗಳನ್ನ ಒಟ್ಟು ಸೇರಿಸಬೇಕು. ಎಲ್ಲ ಒಟ್ಟಿಗೆ ಸೇರಿಸಿದ ನಂತರ ಅಷ್ಟೇ ನಮಗೆ ಸೃಷ್ಟಿಯನ್ನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಸೃಷ್ಟಿಯು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಭಗವಂತನ ಹೊಣೆಗಾರಿಕೆಯ ಸ್ಥಾನಗಳಲ್ಲಿ ನಿಯುಕ್ತರಾಗಿರುವುದರಿಂದ ಅವರಿಗೆಲ್ಲ ಗೌರವವನ್ನು ತೋರಿಸುತ್ತಾನೆ. ಇದು ದೇವತೆಗಳ ಪೂಜೆಯ ವಿಚಾರವಾಗಿ ಪ್ರಭುಪಾದರು ಭಾವಾರ್ಥದಲ್ಲಿ ಬರೆಯುವಂಥದ್ದು. ನಾವು ದೇವತೆಗಳನ್ನ ನಿರ್ಲಕ್ಷ್ಯ ಮಾಡಬಾರದು, ಅವರಿಗೆ ಸೂಕ್ತವಾದಂತಹ ಗೌರವವನ್ನು ಸಲ್ಲಿಸಬೇಕು. ಆದ್ರೆ ದೇವತೆಗಳ ಸ್ಥಾನವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವತೆಗಳನ್ನ ಪೂಜಿಸಬಾರದು ಅಂತ ಭಗವದ್ಗೀತೆಯಲ್ಲಿ ಹೇಳಿದಾಗ ಅದರ ಅರ್ಥ ನಾವು ಅವರಿಗೆ ಗೌರವವನ್ನ ಸಲ್ಲಿಸಬಾರದು ಅಂತಲ್ಲ, ಅಥವಾ ಅವರಿಗೆ ಅವಮಾನವನ್ನ ಮಾಡಬೇಕು ಅಂತಲ್ಲ. ಆ ದೇವತೆಗಳಿಗೆ ತಮ್ಮದೇ ಆದಂತಹ ಒಂದು ಸ್ಥಾನ ಇದೆ. ಭಗವಂತನಿಂದ ಅವರು ನಿಯೋಜಿತರಾಗಿದ್ದಾರೆ. ಆ ಕಾರಣಕ್ಕಾಗಿ ನಾವು ಅವರನ್ನು ಗೌರವಿಸಬೇಕು. ಅದರ ಒಟ್ಟಿಗೆ ಭಗವಂತನು ಹೇಗೆ ದೇವತೆಗಳಿಂದ ಭಿನ್ನನಾಗಿದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ಇಲ್ಲಿ ದೇವತೆಗಳು ನಿಸ್ಸಹಾಯಕರಾಗಿದ್ದಾರೆ. ಸೃಷ್ಟಿ ಕಾರ್ಯದಲ್ಲಿ ಅವರು ಮಗ್ನರಾಗಿದ್ರು ಅವರಿಂದ ಏನು ಮಾಡ್ಲಿಕ್ಕಾಗೋದಿಲ್ಲ. ಹಾಗಾಗಿ ದೇವತೆಗಳು ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ 39ನೇ ಶ್ಲೋಕದಿಂದ ಕೊನೆಯವರೆಗೆ ದೇವತೆಗಳು ಭಗವಂತನ ಕುರಿತಾಗಿ ಮಾಡಿದಂತಹ ಪ್ರಾರ್ಥನೆಯ ವಿಚಾರವನ್ನೇ ನಾವಿಲ್ಲಿ ಕಾಣ್ತಾ ಇರುವಂತದ್ದು. ದೇವಾ ಊಚುಹು ನಮಾಮತೆ ದೇವ ಪದಾರವಿಂದಂ ಪ್ರಪನ್ನತಾಪೋ ನಮಾಮತೆ ದೇವ ಪದಾರವಿಂದಂ ಪ್ರಪನ್ನತಾಪ ಉಪಶಮ ಆತಪತ್ರಂ ಯನ್ಮೂಲಕೇತ ಯತಯೋಂಜಸೋರು ಸಂಸಾರ ದುಃಖಂ ಬಹಿರುತ್ಪ್ರಪಂತಿ. ದೇವತೆಗಳು ಹೇಳಿದರು, ಓ ಪ್ರಭುವೆ, ನಿನ್ನ ಪಾದ ಪದ್ಮಗಳು ಶರಣಾಗತರಾದ ಆತ್ಮಗಳಿಗೆ ಭೌತಿಕ ಅಸ್ತಿತ್ವದ ಸಕಲ ಕ್ಲೇಶಗಳಿಂದ ರಕ್ಷಿಸುವ ಒಂದು ಛತ್ರಿಯಂತಿದೆ. ಆ ರಕ್ಷಣೆಯ ಅಡಿಯಲ್ಲಿರುವ ಋಷಿಗಳೆಲ್ಲರೂ ಭೌತಿಕ ಕ್ಲೇಶಗಳನ್ನು ದೂರ ಮಾಡುತ್ತಾರೆ. ಆದ ಕಾರಣ ನಾವು ನಿನ್ನ ಪಾದಕಮಲಗಳಿಗೆ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇವೆ. ಇಲ್ಲಿ ಭಗವಂತನ ಪಾದ ಪದ್ಮಗಳನ್ನ ಒಂದು ಛತ್ರಿ ಅಥವಾ ಕೊಡೆಗೆ ಹೋಲಿಸಿದ್ದಾರೆ. ಆ ಭಗವಂತನ ಪಾದ ಪದ್ಮಗಳಲ್ಲಿ ಎಲ್ಲರೂ ಕೂಡ ರಕ್ಷಣೆಯನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಋಷಿಗಳೆಲ್ಲರೂ ತಮ್ಮ ಭೌತಿಕ ಕ್ಲೇಶಗಳನ್ನ ದೂರ ಮಾಡಿಕೊಳ್ತಾರೆ ಅನ್ನೋದನ್ನ ದೇವತೆಗಳು ತಿಳಿಸಿಕೊಡ್ತಾ ಇದ್ದಾರೆ. ಇದು ಉಪಮೆಯನ್ನ ಕೊಟ್ಟು ಭಗವಂತನ ಕುರಿತಾಗಿ ತಿಳಿಸುವಂತಹ ಮಾತು. ಮುಂದುವರಿಸಿ ದೇವತೆಗಳು ಹೇಳ್ತಾರೆ, ಓ ತಂದೆಯೇ, ಪ್ರಭುವೇ, ದೇವೋತ್ತಮ ಪುರುಷನೇ, ಭೌತಿಕ ಜಗತ್ತಿನ ಜೀವಿಗಳು ಎಂದಿಗೂ ಸುಖವನ್ನು ಹೊಂದಲಾರರು. ಏಕೆಂದರೆ ಅವರು 3 ಬಗೆಯ ಕ್ಲೇಶಗಳಿಂದ ಬಾಧಿತರಾಗಿದ್ದಾರೆ. ಆದ ಕಾರಣ ಅವರು ಜ್ಞಾನಪೂರ್ಣವಾಗಿರುವ ನಿನ್ನ ಪಾದ ಪದ್ಮಗಳ ನೆರಳಿನ ರಕ್ಷಣೆಯನ್ನು ಪಡೆಯುತ್ತಾರೆ. ಹಾಗೆಯೇ ನಾವು ಕೂಡ ಅವುಗಳ ರಕ್ಷಣೆಯನ್ನು ಪಡೆಯುತ್ತೇವೆ. ದೇವತೆಗಳು ಭಗವಂತನಲ್ಲಿ ರಕ್ಷಣೆಗಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತಹದ್ದು. ಇಲ್ಲಿ ದೇವತೆಗಳು ಮಾಡಿದಂತಹ ಪ್ರಾರ್ಥನೆಯಲ್ಲಿ ಮುಖ್ಯವಾಗಿ 3 ಭಾಗವನ್ನು ನಾವು ಕಾಣಬಹುದು. ಮೊದಲನೇದಾಗಿ ದೇವತೆಗಳು ಭಗವಂತನಲ್ಲಿ ಆಶ್ರಯಕ್ಕಾಗಿ ಪ್ರಾರ್ಥನೆಯನ್ನ ಮಾಡುವಂಥದ್ದು. ನಮಗೆ ಆಶ್ರಯವನ್ನ ಕೊಡಿ. ನಾವು ಭಗವಂತನಲ್ಲಿ ಏನನ್ನಾದ್ರೂ ಪ್ರಾರ್ಥನೆಯನ್ನ ಮಾಡುವಾಗ ಭಗವಂತನ ಶುದ್ಧ ಭಕ್ತರು ಮಾಡಿದಂತಹ ಪ್ರಾರ್ಥನೆಯನ್ನ ಕೇಳಬೇಕು. ಅಂದ್ರೆ ನಮಗೆ ಪ್ರಾರ್ಥನೆಯನ್ನ ಮಾಡುವಂತಹ ವಿಚಾರ ತಿಳಿದಿಲ್ಲ, ಆದ್ರೆ ಭಗವಂತನ ಶುದ್ಧ ಭಕ್ತರು, ಭಗವಂತನನ್ನ ತಿಳಿದವರು ಹೇಗೆ ಪ್ರಾರ್ಥನೆಯನ್ನ ಮಾಡಿದ್ದಾರೋ ಅದೇ ರೀತಿಯಾಗಿ, ಅಥವಾ ಭಗವಂತನಿಂದ ಅನುಗ್ರಹಿತರಾದಂತಹ ಶುದ್ಧ ಭಕ್ತರ ಕುರಿತಾಗಿ ಭಗವಂತನಲ್ಲಿ ನಿವೇದನೆಯನ್ನ ಮಾಡಿಕೊಳ್ಳಬಹುದು, ಅವರ ಕುರಿತಾಗಿ ಹೇಳುವ ಮುಖಾಂತರವಾಗಿ. ಅದೇ ರೀತಿ ಇಲ್ಲಿ ಹೇಗೆ ಮಹಾಋಷಿಗಳು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ, ಭಗವಂತನಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ, ಆ ವಿಚಾರವನ್ನು ಹೇಳುವ ಮುಖಾಂತರವಾಗಿ ಭಗವಂತ ಹೇಳುವಂಥದ್ದು ನಮಗೂ ಕೂಡ ಅದೇ ರೀತಿಯಾದಂತಹ ಆಶ್ರಯವನ್ನ ಕೊಡಿ ಅಂತ ಹೇಳಿ ಇಲ್ಲಿ ಕೇಳುವಂಥದ್ದು. ಹಾಗೆ 2ನೇ ಭಾಗದಲ್ಲಿ ಯಾರು ಭಗವಂತನಿಂದ ಆಶ್ರಯವನ್ನ ಪಡೆಯಲಿಕ್ಕೆ ಅರ್ಹರಾಗಿದ್ದಾರೆ ಮತ್ತು ಯಾರು ಅನರ್ಹರಾಗಿದ್ದಾರೆ ಅನ್ನೋದನ್ನು ತಿಳಿಸ್ತಾರೆ. ಹಾಗೂ ಕೊನೆಗೆ ನಮಗೆ ಸರಿಯಾಗಿ ಮಾರ್ಗದರ್ಶನವನ್ನ ಮಾಡಿ
ಮತ್ತು ಈ ಒಂದು ಸೃಷ್ಟಿಯನ್ನ ಮುಂದುವರಿಸಲಿಕ್ಕೆ ಇನ್ನು ಏನು ಬೇಕೋ ಅದನ್ನ ನಮಗೆ ನೀಡಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡುವಂತಹದ್ದು. ಎಲ್ಲಾ ಸಮಸ್ಯೆಗಳಿಗೂ ಕೂಡ ಅಜ್ಞಾನವೇ ಕಾರಣವಾಗಿರುತ್ತದೆ. ವ್ಯಕ್ತಿಯು ಜೀವನದಲ್ಲಿ ಪಡುವಂತಹ ಎಲ್ಲಾ ಕಷ್ಟಗಳಿಗೂ ಮೂಲ ಕಾರಣ ಅಜ್ಞಾನವಾಗಿರುತ್ತದೆ. ಹಾಗಾಗಿ ಆ ಅಜ್ಞಾನವನ್ನ ನಿವಾರಿಸುವಂತಹ ಜ್ಞಾನವನ್ನ ಭಗವಂತ ಇಲ್ಲಿ ಕೊಡ್ತಾ ಇದ್ದಾನೆ. ಭಗವಂತನ ಪಾದ ಪದ್ಮಗಳೇ ಅದು ಜ್ಞಾನಪೂರ್ಣವಾಗಿರುವಂತಹದ್ದು. ಅಂಗ್ರಿ ಛಾಯಾಂ, ಭಗವಂತನ ಪಾದದ ನೆರಳನ್ನ ಆಶ್ರಯಿಸುವ ಮುಖಾಂತರವಾಗಿ ದೇವತೆಗಳು ತಮ್ಮ ಈ ಒಂದು ಸೃಷ್ಟಿಯ ಕಾರ್ಯದಲ್ಲಿ ಯಶಸ್ಸನ್ನ ಪಡೆಯಲಿಕ್ಕೆ ಸಾಧ್ಯ. 41ನೇ ಶ್ಲೋಕವನ್ನ ನಾವು ನೋಡುದಾದ್ರೆ, ಮಾರ್ಗಂತಿ ಯತ್ತೆ ಮುಖ ಪದ್ಮ ನೀಡೈ ಶೃಂದ ಸುಪರ್ಣೈ ಋಷಯೋ ವಿವಿಕ್ತೆ ಯಸ್ಯಾಘಮರ್ಷೋದ ಸರಿದ್ವರಾಯ ಪದಂ ಪದಂ ತೀರ್ಥ ಪದ ಪ್ರಪನ್ನ. ಭಗವಂತನ ಪಾದಕಮಲಗಳು ಎಲ್ಲಾ ಯಾತ್ರಾ ಸ್ಥಳಗಳಿಗೂ ತಾವೇ ಆಸರೆಯಾಗಿವೆ. ವೇದದ ರೆಕ್ಕೆಯನ್ನು ಏರಿದ ಪರಿಶುದ್ಧ ಮನದ ಮುನಿಗಳು ಕಮಲದಂತಿರುವ ನಿನ್ನ ಮುಖದ ಗೂಡನ್ನು ಸದಾ ಹುಡುಕುತ್ತಾರೆ. ಅವರಲ್ಲಿ ಕೆಲವರು ಶ್ರೇಷ್ಠ ನದಿಗಳನ್ನು ಆಶ್ರಯಿಸಿ, ಗಂಗಾ ನದಿ ಮುಂತಾದ ನದಿಗಳನ್ನು ಆಶ್ರಯಿಸಿ ಹೆಜ್ಜೆ ಹೆಜ್ಜೆಗೆ ನಿನ್ನ ಪಾದಕಮಲಗಳಿಗೆ ಶರಣಾಗುತ್ತಾರೆ. ಗಂಗೆಯಂತಹ ನದಿಗಳು ಸಕಲ ಪಾಪ ಪ್ರಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತವೆ. ಇಲ್ಲಿ 2 ವಿಚಾರ ನಾವು ಕಾಣಬಹುದು. ಒಂದು, ಭಗವಂತನ ಪಾದಪದ್ಮಗಳು ಇದನ್ನ ಯಾತ್ರಾ ಸ್ಥಳಗಳಿಗೆ ಆಸರೆಯಾಗಿರುವುದನ್ನ ಹೇಳ್ತಾರೆ. ಹಾಗೂ ಈ ವೇದದ ರೆಕ್ಕೆಗಳನ್ನ ಹೇಗೆ ಉಪಯೋಗಿಸಿ, ಅಂದ್ರೆ ಇಲ್ಲಿ ಒಂದು ಪಕ್ಷಿ ಹಾರಬೇಕು ಅಂತ ಹೇಳಿದ್ರೆ ಅದಕ್ಕೆ 2 ರೆಕ್ಕೆಗಳು ಬೇಕು. ಆ ರೆಕ್ಕೆಗಳನ್ನ ವೇದಗಳಿಗೆ ಹೋಲಿಸಿದ್ದಾರೆ. ಹಾಗೂ ಆ ರೆಕ್ಕೆಗಳನ್ನ ಉಪಯೋಗಿಸಿ ಹಾರಿಕೊಂಡು ಹೋಗಿ ಹಕ್ಕಿಯು ತನ್ನ ಗೂಡನ್ನ ಸೇರಿಸಿಕೊಳ್ಳುವಂತೆ ಭಗವಂತನ ಪಾದಕಮಲವನ್ನ ಋಷಿಗಳು ವೇದಗಳ ಮುಖಾಂತರವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾರೆ. ಹಾಗೆ ಗಂಗಾ ನದಿ ಅದು ಭಗವಂತನ ಪಾದಕಮಲದಿಂದಲೇ ಉಗಮಿಸಿರುವಂತಹದ್ದು. ಹಾಗೆ ಆ ಗಂಗಾ ನದಿಯನ್ನು ನಾವು ಆಶ್ರಯಿಸಿ ಹಾಗೆ ಹೋದ್ರೆ ಮತ್ತೆ ಆ ಭಗವಂತನ ಪಾದಕಮಲವನ್ನ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಈ ರೀತಿ ಗಂಗಾ ನದಿ ಮತ್ತು ಭಗವದ್ಗೀತೆಗಳು ಮಾನವ ವರ್ಗಕ್ಕೆ ದಿವ್ಯ ಸುಖ ನೀಡುವ ಪ್ರಮುಖ ಆಕರಗಳಾಗಿವೆ. ಬುದ್ಧಿವಂತ ವ್ಯಕ್ತಿಗಳು ಭಗವದ್ಧಾಮಕ್ಕೆ ಹಿಂದಿರುಗಲು ಅವುಗಳನ್ನು ಆಶ್ರಯಿಸಬಹುದು. ಭಗವದ್ಗೀತೆಯ ಅಲ್ಪಜ್ಞಾನ ಮತ್ತು ಗಂಗಾ ನದಿಯ ಅಲ್ಪ ಪ್ರಮಾಣದ ಜಲಪಾನಗಳು ಯಮರಾಜನ ಶಿಕ್ಷೆಯಿಂದ ತಪ್ಪಿಸಬಲ್ಲವು ಎಂದು ಶ್ರೀಪಾದ ಶಂಕರಾಚಾರ್ಯರು ಕೂಡ ಸೂಚಿಸುತ್ತಾರೆ. ಭಗವದ್ಗೀತೆ ಅದರ ಅಲ್ಪಜ್ಞಾನ ಅಂದ್ರೆ ಭಗವದ್ಗೀತೆಯಿಂದ ಒಂದು ಸ್ವಲ್ಪ ಮಾತ್ರವಾದ ಜ್ಞಾನ, ಭಗವದ್ಗೀತೆಯನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ, ಅದರ ಸ್ವಲ್ಪ ಜ್ಞಾನವನ್ನ ಪಡೆದ್ರು ಕೂಡ, ಅಥವಾ ಗಂಗಾ ನದಿಯ ಒಂದು ಸ್ವಲ್ಪ ಪ್ರಮಾಣದ ಪಾನವನ್ನ ಮಾಡಿದ್ರು ಕೂಡ ಅದು ನಮಗೆ ಯಮರಾಜನ ಶಿಕ್ಷೆಯಿಂದ ತಪ್ಪಿಸುವಂತಹ ಒಂದು ಶಕ್ತಿಯನ್ನ ಅದು ಹೊಂದಿದೆ. ಹಾಗೆ ಭಗವಂತನಲ್ಲಿ ಯಾರು ಭಕ್ತಿಯನ್ನ ಮಾಡ್ತಾರೆ, ಭಕ್ತಿ ಸೇವೆಯನ್ನ ಮಾಡ್ತಾರೆ, ಅವರಿಗೆ ಜ್ಞಾನ ಮತ್ತೆ ವೈರಾಗ್ಯಗಳು ತಾನಾಗಿಯೇ ಬರ್ತದೆ. ಅತಿ ಆಸಕ್ತಿ ಮತ್ತು ಭಕ್ತಿಯಿಂದ ನಿನ್ನ ಪಾದಕಮಲಗಳ ವಿಚಾರವನ್ನು ಶ್ರವಣ ಮಾಡಬೇಕು. ಅವುಗಳ ವಿಚಾರವನ್ನು ಹೃದಯದಲ್ಲಿ ಧ್ಯಾನಿಸಬೇಕು. ಅದರಿಂದ ಜ್ಞಾನದ ಪ್ರಕಾಶ ಲಭಿಸುತ್ತದೆ. ವೈರಾಗ್ಯ ಬಲದಿಂದ ಸಮಾಧಾನ ದೊರೆಯುತ್ತದೆ. ಆದ್ದರಿಂದ ನಾವು ನಿನ್ನ ಪಾದಕಮಲಗಳ ಪವಿತ್ರ ಸ್ಥಳವನ್ನು ಆಶ್ರಯಿಸಲೇಬೇಕು. ಈ ರೀತಿ ದೇವತೆಗಳು ಎಲ್ಲಾ ಜನರಿಗೆ ಭಗವಂತನ ಕುರಿತಾಗಿ ಪ್ರಾಮುಖ್ಯತೆಯನ್ನು ಕುರಿತಾಗಿ ತಿಳಿಸ್ತಾರೆ. ಭಗವಂತನ ಪಾದಕಮಲಗಳ ಆಶ್ರಯವನ್ನ ಪಡೆಯುವಂತಹ ಅದರ ಪ್ರಾಮುಖ್ಯತೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆತ್ಮಜ್ಞಾನದ ಸಂಸ್ಕೃತಿಯು ಲೋಕಮೋಹವನ್ನು ದೂರ ಮಾಡಿ ವಿರಕ್ತಿಯನ್ನು ತರಬಲ್ಲದು. ಯಾವಾಗ ನಾವು ಭಗವಂತನಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ತೇವೋ ಆಗ ಭೌತಿಕ ಪ್ರಪಂಚದ ವಿರಕ್ತಿಯನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಭಗವಂತನ ಸದಾಕಾಲ ಭಗವಂತನನ್ನ ನೆನಪು ಮಾಡಿಕೊಳ್ಳುವುದರಿಂದ ಅಥವಾ ಸ್ಮೃತಿಯನ್ನ ಹೊಂದಿರುವುದರಿಂದ ಜೀವನದಲ್ಲಿ ನಾವು ಅಭಯವನ್ನ ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಆ ಭಗವಂತನ ನಾನಾ ಅವತಾರಗಳನ್ನ ನೆನಪು ಮಾಡಿಕೊಳ್ಳುವ ಮುಖಾಂತರ ಶ್ರವಣ ಮಾಡುವುದರ ಮುಖಾಂತರವಾಗಿ ನಾವು ಜೀವನದಲ್ಲಿ ಅಭಯವನ್ನ ಹೊಂದಲಿಕ್ಕೆ ಅಥವಾ ಎಲ್ಲಾ ರೀತಿಯಾದಂತಹ ಭಯದಿಂದಲೂ ದೂರವಾಗಲಿಕ್ಕೆ ಸಾಧ್ಯವಾಗ್ತದೆ. ಓ ಪ್ರಭು, ವಿಶ್ವದ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗಾಗಿ ನೀನು ಅವತಾರಗಳನ್ನು ಧರಿಸುವೆ. ಆದ್ದರಿಂದ ನಾವೆಲ್ಲ ನಿನ್ನ ಪಾದಗಳ ಆಶ್ರಯ ಪಡೆಯುತ್ತೇವೆ, ಏಕೆಂದರೆ ಅವು ನಿನ್ನ ಭಕ್ತರಿಗೆ ನೆನಪು ಮತ್ತು ಧೈರ್ಯವನ್ನು ಸದಾ ನೀಡುತ್ತದೆ. ಇನ್ನು ಮುಂದಕ್ಕೆ
ಯಾರು ಭಗವಂತನ ಪಾದಕಮಲವನ್ನ ಆಶ್ರಯ ಪಡೀಲಿಕ್ಕೆ ಅನರ್ಹರಾಗಿರ್ತಾರೆ ಅನ್ನೋದನ್ನು ತಿಳಿಸ್ತಾರೆ. ಅನಿತ್ಯ ಶರೀರ ಮತ್ತು ಬಂಧುಗಳಿಗಾಗಿ ವಿಹಿತವಲ್ಲದ ಆಸಕ್ತಿಯಿಂದ ಸಿಕ್ಕಿ ಹಾಕಿಕೊಂಡವರು, ನನ್ನದು ಮತ್ತು ನಾನು ಎಂಬ ವಿಚಾರಗಳಿಂದ ಬಂಧಿತರಾದವರು ನಿನ್ನ ಪಾದಕಮಲಗಳನ್ನು ಕಾಣಲಾರರು. ಇದು ನಾವು ಭಗವಂತನಲ್ಲಿ ಆಶ್ರಯವನ್ನ ಪಡೆಯಬೇಕಾದ್ರೆ ಯಾವುದನ್ನ ಬಿಡಬೇಕು ಅನ್ನೋದನ್ನ ತಿಳಿಸಿಕೊಡ್ತದೆ. ನಿನ್ನ ಪಾದಕಮಲಗಳು ಅವರ ದೇಹದಲ್ಲಿಯೇ ಇದ್ದರೂ ಅದನ್ನು ಕಾಣಲು ಅವರು ಅಸಮರ್ಥರಾಗಿದ್ದಾರೆ. ಆದರೆ ನಾವು ನಿನ್ನ ಪಾದಕಮಲಗಳ ಆಶ್ರಯವನ್ನು ಪಡೆಯುವೆವು. ಓ ಮಹಾಪ್ರಭುವೇ, ಬಾಹ್ಯ ಭೌತಿಕ ಚಟುವಟಿಕೆಗಳಿಂದ ಅಂತರಂಗದ ದೃಷ್ಟಿಬಾಧೆಗೆ ಒಳಗಾದ ಅಪರಾಧವೆಸಗಿದ ವ್ಯಕ್ತಿಗಳು ನಿನ್ನ ಪಾದಕಮಲಗಳನ್ನು ಕಾಣಲಾರರು. ಯಾರು ಅಪರಾಧವನ್ನ ಮಾಡಿರ್ತಾರೋ ಅವರಿಗೂ ಕೂಡ ಭಗವಂತನನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಯಾರಿಗೆ ಸಾಧ್ಯ ಇದೆ ಭಗವಂತನಲ್ಲಿ ಆಶ್ರಯವನ್ನ ಪಡೆಯಲಿಕ್ಕೆ? ಯಾರು ಅರ್ಹರು? ಆದರೆ ಅವು ನಿನ್ನ ಶುದ್ಧ ಭಕ್ತರಿಗೆ ಕಾಣುತ್ತವೆ. ಆಧ್ಯಾತ್ಮಿಕವಾಗಿ ನಿನ್ನ ಕಾರ್ಯಗಳನ್ನ ಆನಂದಿಸುವುದೇ ಅವರ ಏಕಮಾತ್ರ ಗುರಿಯಾಗಿದೆ. ಭಗವಂತನ ಪಾದಪದ್ಮವನ್ನ ತನ್ನ ಶುದ್ಧ ಭಕ್ತರು ಮಾತ್ರ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಪ್ರಾಮಾಣಿಕನಾದ ಸಾಮಾನ್ಯ ಮನುಷ್ಯನು ಪರಮಪ್ರಭುವಿನ ಪ್ರತಿಬಿಂಬ ತತ್ವವನ್ನು ಕಷ್ಟವಿಲ್ಲದೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ನೀರಿನ ಮೇಲೆ ಆಕಾಶವು ಪ್ರತಿಫಲಿತವಾಗಿದ್ದಾಗ ನೀರಿನಲ್ಲಿ ಆಕಾಶ ಮತ್ತು ನಕ್ಷತ್ರಗಳು ಎರಡೂ ಕಾಣುತ್ತವೆ. ಆದರೆ ಆಕಾಶ ಮತ್ತು ನಕ್ಷತ್ರ ಎರಡನ್ನೂ ಸಮಾನ ಹಂತದಲ್ಲಿ ಅಂಗೀಕರಿಸಬಾರದು ಎಂದು ತಿಳಿದಿರಬೇಕು. ನಕ್ಷತ್ರಗಳು ಆಕಾಶದ ಭಾಗಗಳಾಗಿವೆ, ಆದ್ದರಿಂದ ಅವು ಪೂರ್ಣಕ್ಕೆ ಸಮಾನಲಾಗಲಾರವು. ಆಕಾಶವೇ ಸಮಗ್ರ, ನಕ್ಷತ್ರಗಳು ಕೇವಲ ಅದರ ಭಾಗಗಳು. ಅವೆರಡೂ ಒಂದೇ ಆಗಲಾರವು. ಕೆಲವರು ಆಧ್ಯಾತ್ಮಿಕವಾದಿಗಳು ಜೀವಪ್ರಜ್ಞೆ ಮತ್ತು ಪರಮಪ್ರಜ್ಞೆ ಬೇರೆ ಬೇರೆ ಎಂದು ಒಪ್ಪುವುದಿಲ್ಲ. ಅಂತಹವರು ಭಗವಂತನ ಅಸ್ತಿತ್ವವನ್ನೇ ನಿರಾಕರಿಸುವ ಐಹಿಕ ಭೋಗಾಸಕ್ತರಷ್ಟೇ ಅಪರಾಧಿಗಳಾಗಿರುತ್ತಾರೆ. ಈ ರೀತಿ ಮುಂದಕ್ಕೆ ಶುದ್ಧ ಭಕ್ತರ ಕುರಿತಾಗಿ ತಿಳಿಸ್ತಾ, ಹೇ ಸ್ವಾಮಿ, ತಮ್ಮ ಗಂಭೀರ ವರ್ತನೆಯ ಕಾರಣದಿಂದ ಕೆಲವರು ಜ್ಞಾನಯುತವಾದ ಭಕ್ತಿ ಸೇವೆಯ ಹಂತವನ್ನು ಸಾಧಿಸುತ್ತಾರೆ. ಅಂತಹವರು ನಿನ್ನ ವಿಷಯಗಳ ಅಮೃತ ಪಾನ ಮಾತ್ರದಿಂದಲೇ ವೈರಾಗ್ಯ ಮತ್ತು ಜ್ಞಾನದ ಪೂರ್ಣಾರ್ಥವನ್ನು ಪಡೆಯುತ್ತಾರೆ ಹಾಗೂ ಪರವ್ಯೋಮದಲ್ಲಿರುವ ವೈಕುಂಠ ಲೋಕವನ್ನು ಸಂಪಾದಿಸುತ್ತಾರೆ. ಜ್ಞಾನಿಗಳು ಮತ್ತು ಭಕ್ತರ ಕುರಿತಾಗಿ ತಿಳಿಸ್ತಾ, ಕೆಲವರು ದಿವ್ಯ ಆತ್ಮ ಸಾಕ್ಷಾತ್ಕಾರದ ಸಾಧನೆಗಳಿಂದ ಸಮಾಧಾನ ಹೊಂದಿರುತ್ತಾರೆ. ತಮ್ಮ ಬಲಿಷ್ಠ ಯೋಗಬಲ ಮತ್ತು ಜ್ಞಾನಗಳಿಂದ ಪ್ರಕೃತಿ ಗುಣಗಳನ್ನು ಗೆದ್ದಿರುತ್ತಾರೆ. ಅಂತಹವರು ನಿನ್ನಲ್ಲಿ ಪ್ರವೇಶಿಸುತ್ತಾರೆ. ಆದರೆ ಅದಕ್ಕೆ ಅವರಿಗೆ ತುಂಬಾ ಶ್ರಮವಾಗುತ್ತದೆ. ಭಕ್ತನು ಕೇವಲ ಭಕ್ತಿ ಸೇವೆ ಸಲ್ಲಿಸುತ್ತಾನಾದರೂ ಅಂತಹ ಶ್ರಮವನ್ನು ಅನುಭವಿಸುವುದಿಲ್ಲ. ಇದು ಜ್ಞಾನ ಮತ್ತೆ ಭಕ್ತಿಯ ನಡುವೆ ಇರುವಂತಹ ವ್ಯತ್ಯಾಸ. ಜ್ಞಾನದಿಂದ ಭಗವಂತನನ್ನ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಅದರಲ್ಲಿ ಶ್ರಮವೂ ಇರ್ತದೆ. ಆದರೆ ಭಕ್ತಿ ಸೇವೆ ಸುಲಭವಾಗಿ ನಾವು ಭಗವಂತನನ್ನ ತಿಳಿಲಿಕ್ಕೆ ಸಾಧ್ಯವಾಗ್ತದೆ. ಭಕ್ತರು ಭಗವಂತನ ನಿರಂತರ ಸೇವೆಯಲ್ಲಿ ತೊಡಗಿದಾಗ ಅಧಿಕವಾದ ದಿವ್ಯಾನಂದವನ್ನು ಹೊಂದುತ್ತಾರೆ. ಹಾಗೆ ನಿರತರಾಗದೇ ಇರುವಾಗ ಅಂತಹ ಆನಂದವನ್ನು ಪಡೆಯುವುದಿಲ್ಲ. ಈ ರೀತಿ ಸ್ತ್ರೀ ಪುರುಷರ ಸಂಸಾರ ಸಂಬಂಧದಲ್ಲಿ ಇಬ್ಬರಿಗೂ ಸಾಕಷ್ಟು ಶ್ರಮ ಮತ್ತು ಹೊಣೆಗಾರಿಕೆ ಇರುತ್ತದೆ. ಆದರೂ ಅವರು ಒಬ್ಬಂಟಿಯಾದಾಗ ಒಗ್ಗೂಡಿ ಕೆಲಸ ಮಾಡುವ ಅವಕಾಶ ಇಲ್ಲದೇ ಇರುವುದರಿಂದ ಹೆಚ್ಚು ತೊಂದರೆಯನ್ನು ಅನುಭವಿಸುತ್ತಾರೆ. ಭಕ್ತಿ ಸೇವೆಯಲ್ಲಿ ನಾವು ಕಷ್ಟಪಟ್ಟರೂ ಕೂಡ ಅದು ನಮಗೆ ಆನಂದವನ್ನೇ ನೀಡುತ್ತದೆ. ಆದರೆ ಜ್ಞಾನದಲ್ಲಿ ನಾವು ಏಕಾಂಗಿಯಾಗಿ ಶ್ರಮ ವಹಿಸಬೇಕಾಗ್ತದೆ. ಯಾಕಂದ್ರೆ ನಾವು ಭಗವಂತನಲ್ಲಿ ಶರಣಾಗಿರುವುದಿಲ್ಲ, ಅಥವಾ ನಾವು ನಮ್ಮ ಸ್ವಂತ ಶ್ರಮದಿಂದ ಭಗವಂತನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸ್ತೇವೆ. ಆದ್ರಿಂದಾಗಿ ಅಲ್ಲಿ ಕ್ಲೇಶವು ಅಧಿಕವಾಗಿರ್ತದೆ. ಕೊನೆಯದಾಗಿ ದೇವತೆಗಳು ಭಗವಂತನಲ್ಲಿ ಜ್ಞಾನವನ್ನ ಮತ್ತೆ ಮಾರ್ಗದರ್ಶನವನ್ನ ನೀಡುವುದಕ್ಕಾಗಿ ತಮ್ಮ ಪ್ರಾರ್ಥನೆಯನ್ನ ಮುಂದುವರಿಸ್ತಾರೆ. ಓ ಆದಿಪುರುಷನೇ, ಆದ್ದರಿಂದ ನಾವು ನಿನ್ನವರೇ ಆಗಿದ್ದೇವೆ. ನಾವು ನಿನ್ನಿಂದ ಸೃಷ್ಟಗೊಂಡವರಾಗಿದ್ದೇವೆ. ಆದರೂ ಪ್ರಕೃತಿಯ 3 ಗುಣಗಳ ಪ್ರಭಾವದಲ್ಲಿ ಒಬ್ಬರ ಅನಂತರ ಒಬ್ಬರು ಹುಟ್ಟಿದ್ದೇವೆ. ಇದು ಹಿಂದೆ ನಾವು ಹೇಗೆ ಸೃಷ್ಟಿಯಾಯಿತು ಅನ್ನೋದನ್ನ ನೋಡಿದ್ದೇವೆ. ಈ ಕಾರಣದಿಂದಲೇ ಕ್ರಿಯೆಗಳೆಲ್ಲೂ ಭಿನ್ನರಾಗಿದ್ದೇವೆ. ಹೀಗಾಗಿ ಸೃಷ್ಟಿಯ ಅನಂತರ ನಿನ್ನ ದಿವ್ಯಾನಂದಕ್ಕಾಗಿ ನಾವು ಒಟ್ಟಾಗಿ ಕೆಲಸ ಮಾಡಲಾಗಲಿಲ್ಲ.
ಈಗ ಒಂದೊಂದು ದೇವತೆಗಳು ಒಂದೊಂದು ಅಂಗಗಳಿಗೆ ದೇವತೆಗಳ ಅಭಿಮಾನಿ ದೇವತೆಗಳಾಗಿದ್ದಾರೆ. ಅವರೆಲ್ಲರೂ ಒಟ್ಟಿಗೆ ಸೇರಿದ್ರೆ ಮಾತ್ರ ಕೆಲಸ ಆಗ್ತದೆ. ಈಗ ನಾವು ಕಣ್ಣಿನಿಂದ ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ. ನಾವು ನಡೆದುಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಎಲ್ಲಾ ಅಂಗಗಳ ಸಹಾಯವೂ ಬೇಕಾಗ್ತದೆ. ಕಾಲಿನಿಂದ ನಡೆಯುವಾಗ ಕಣ್ಣಿನಿಂದ ನೋಡ್ಬೇಕು, ಕಿವಿಯಿಂದ ಶಬ್ದವನ್ನ ಕೇಳಬೇಕು. ಎಲ್ಲವೂ ಒಟ್ಟಿಗೆ ಸೇರಿ ಒಂದು ಆ ಒಂದು ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡುವಂತಹ ಒಗ್ಗಟ್ಟು ಇದ್ದಾಗ ಮಾತ್ರ ಯಾವುದೇ ಕಾರ್ಯವು ಸಫಲವಾಗಲಿಕ್ಕೆ ಸಾಧ್ಯ. ಆದ್ರೆ ದೇವತೆಗಳಿಗೆ ಅವರಲ್ಲೇ ಒಟ್ಟಿಗೆ ಆ ಒಂದು ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಭಗವಂತನಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಭಗವಂತ ನಮಗೆ ಮಾರ್ಗದರ್ಶನವನ್ನ ಮಾಡು. ಹೇಗೆ ಈ ಒಂದು ಸೃಷ್ಟಿಯಾಗಿರುವಂತಹ ಈ 23 ಘಟಕಾಂಶಗಳೇನಿದೆ ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ಹೇಗೆ ಸೃಷ್ಟಿಯನ್ನ ಮಾಡುವುದು ಅನ್ನೋದನ್ನ ತಿಳಿಸು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸಕಲ ಅನುಭೋಗ್ಯ ಧಾನ್ಯಗಳು ಮತ್ತು ವಸ್ತುಗಳನ್ನು ನಿನಗೆ ಅರ್ಪಿಸುವ ವಿಧಿವಿಧಾನಗಳ ಬಗೆಗೆ ದಯವಿಟ್ಟು ನಮಗೆ ಜ್ಞಾನೋದಯವನ್ನು ನೀಡು. ಅದರಿಂದ ನಾವು ಮತ್ತು ಜಗತ್ತಿನಲ್ಲಿರುವ ಇತರ ಜೀವಿಗಳೆಲ್ಲರೂ ತೊಂದರೆ ಇಲ್ಲದೆ ನಮ್ಮನ್ನು ಪೋಷಿಸಿಕೊಳ್ಳಬಲ್ಲೆವು. ನಿನಗೆ ಮತ್ತು ನಮಗಾಗಿ ಜೀವನಾವಶ್ಯಕ ವಸ್ತುಗಳನ್ನು ಸುಲಭವಾಗಿ ಸಂಗ್ರಹಿಸಬಲ್ಲೆವು. ನೀನು ವಿವಿಧ ಅಂತಸ್ತುಗಳ ಜೀವರಾಶಿಗಳ ಮತ್ತು ಸಕಲ ದೇವತೆಗಳ ಆದ್ಯ ಪ್ರವರ್ತಕನಾಗಿದ್ದೀಯೆ. ಆದರೂ ನೀನು ಪ್ರಾಚೀನನಾಗಿದ್ದೀಯೆ, ಪರಿವರ್ತನಾ ರಹಿತನಾಗಿದ್ದೀಯೆ. ಹೇ ಪ್ರಭು, ನಿನಗೆ ಮೂಲ ಆಕಾರ ಇಲ್ಲ, ನಿನಗಿಂತ ಶ್ರೇಷ್ಠರಿಲ್ಲ. ನೀನು ಸಮಗ್ರ ಜೀವಿಗಳೇ ಆದ ವೀರ್ಯದಿಂದ ಬಹಿರಂಗ ಶಕ್ತಿಯನ್ನು ಗರ್ಭೀಕರಿಸಿದ್ದೀಯೆ. ಹಾಗಿದ್ದರೂ ನೀನು ಅಜಾತನಾಗಿದ್ದೀಯೆ. ಪೂರ್ಣ ವಿಶ್ವಶಕ್ತಿಯಾದ ಮಹತ್ತತ್ವದಿಂದ ಪ್ರಾರಂಭದಲ್ಲಿ ನಾವು ಸೃಷ್ಟಿ ಹೊಂದಿದ್ದೇವೆ. ನಾವು ಹೇಗೆ ಕೆಲಸ ಮಾಡಬೇಕೆಂಬ ನಿನ್ನ ಬಗ್ಗೆ ನಿನ್ನ ನಿರ್ದೇಶನಗಳನ್ನು ದಯವಿಟ್ಟು ನೀಡು. ನಿನ್ನ ಪರಿಪೂರ್ಣ ಜ್ಞಾನ ಮತ್ತು ಶಕ್ತಿಯನ್ನು ದಯವಿಟ್ಟು ಕೊಡು. ಅದರಿಂದಾಗಿ ನಾವು ಅನಂತರದ ನಿನ್ನ ಸೃಷ್ಟಿಯ ವಿವಿಧ ವಿಭಾಗಗಳಲ್ಲಿ ಸೇವೆ ಸಲ್ಲಿಸಬಹುದು. ಈ ಎಲ್ಲಾ ಪ್ರಾರ್ಥನೆಯನ್ನ ದೇವತೆಗಳು ಕಾರಣೋದಕಶಾಹಿ ವಿಷ್ಣುವಿಗೆ ಮಾಡ್ತಾ ಇರುವಂತದ್ದು. ಕಾರಣೋದಕಶಾಹಿ ವಿಷ್ಣುವಿನಿಂದ ಮತ್ತೆ ಗರ್ಭೋದಕಶಾಹಿ ವಿಷ್ಣುವಿನ ವಿಸ್ತರಣೆಯಾಗ್ತದೆ. ಆ ಗರ್ಭೋದಕಶಾಹಿ ವಿಷ್ಣುವು ಈ ಭೌತಿಕ ಪ್ರಪಂಚದ ಈ ವಿರಾಟ್ ರೂಪದ ಪರಮಾತ್ಮ ಇದ್ದ ಹಾಗೆ. ಆತನಿಂದಲೇ ಈ ಪ್ರಪಂಚವು ಒಟ್ಟುಗೂಡಿ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ನಾವು ಕಾಣಬಹುದು 23 ಘಟಕಾಂಶಗಳಿವೆ. ಮಹತ್ತತ್ವ, ಅಹಂಕಾರ, ಮನಸ್ಸು, ಪಂಚ ತನ್ಮಾತ್ರೆಗಳು ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಪಂಚಮಹಾಭೂತಗಳು ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಪಂಚ ಜ್ಞಾನೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಪಂಚ ಕರ್ಮೇಂದ್ರಿಯಗಳು ವಾಕ್, ಪಾಣಿ, ಪಾದ, ಗುದ, ಉಪಸ್ಥ. ಇದೆಲ್ಲ ಸೇರಿ 23 ಘಟಕಾಂಶಗಳಾಗಿವೆ. ಅದನ್ನ ಒಟ್ಟುಗೂಡಿಸಬೇಕು ಅಂತ ಹೇಳಿದ್ರೆ ಈ ಪ್ರತ್ಯೇಕಗೊಂಡ ಘಟಕಾಂಶಗಳಿಂದ ಸೃಷ್ಟಿ ಸಾಧ್ಯ ಇಲ್ಲ. ಹಾಗಾಗಿ ಅಧಿದೇವತೆಗಳು ಕಾರಣೋದಕಶಾಹಿ ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಗ ಕಾರಣೋದಕಶಾಹಿ ವಿಷ್ಣುವು ಗರ್ಭೋದಕಶಾಹಿ ವಿಷ್ಣುವಾಗಿ ವಿಸ್ತರಣೆಗೊಳ್ಳುವಂತಹದ್ದು ನಾವಿಲ್ಲಿ ಚಿತ್ರದಲ್ಲಿ ಕಾಣಬಹುದು. ಗರ್ಭೋದಕಶಾಹಿ ವಿಷ್ಣುವಿನಿಂದ ಬ್ರಹ್ಮನು ಸೃಷ್ಟಿಯಾಗುವಂತಹದ್ದು ಈ ಬ್ರಹ್ಮನ ಸೃಷ್ಟಿಯಲ್ಲಿ ಆಗಿದೆ. ಇನ್ನು ಮುಂದಿನ ಅಧ್ಯಾಯದಲ್ಲಿ ಹೇಗೆ ಆ ದೇವತೆಗಳ ಪ್ರಾರ್ಥನೆಗೆ ಅನುಸಾರವಾಗಿ ಗರ್ಭೋದಕಶಾಹಿ ವಿಷ್ಣುವು ಮುಂದಿನ ಸೃಷ್ಟಿಯನ್ನ ಮುಂದುವರಿಸುವಂತಹದ್ದು. ಮುಖ್ಯವಾಗಿ ವಿರಾಟ್ ರೂಪದ ಸೃಷ್ಟಿ ಹೇಗೆ ಆಯಿತು, ವಿಶ್ವರೂಪದ ಸೃಷ್ಟಿ ಹೇಗೆ ಆಯಿತು. ಈ 14 ಲೋಕಗಳು ಆ ಭಗವಂತನ ಶರೀರದ ಅವಯವಗಳಾಗಿವೆ. ಇದನ್ನು ನಾವು ಹಿಂದೆ ತಿಳ್ಕೊಂಡಿದ್ದೇವೆ. ಈ 14 ಲೋಕಗಳ ಸೃಷ್ಟಿ ಯಾವ ರೀತಿಯಾಗಿ ಆಗ್ತದೆ, ಮತ್ತೆ ಸೃಷ್ಟಿಯು ಹೇಗೆ ಮುಂದುವರಿಯುತ್ತದೆ, ಇದನ್ನೆಲ್ಲವನ್ನು ಕೂಡ ನಾವು 6ನೇ ಅಧ್ಯಾಯದಲ್ಲಿ ವಿಶ್ವರೂಪ ಸೃಷ್ಟಿ ಅನ್ನುವಂತಹ ಅಧ್ಯಾಯದಲ್ಲಿ ತಿಳಿದುಕೊಳ್ಳಲಿಕ್ಕೆ ಇದ್ದೇವೆ. ಅದನ್ನ ಮುಂದಿನ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಇಲ್ಲಿ ವಿರಾಮವನ್ನ ಕೊಡ್ತಾ ಇದ್ದೇನೆ.